ಸಮಾಜದ ಕಟ್ಟುಪಾಡುಗಳ ಬಗ್ಗೆ ಬಹಳ ಒಂದು ಸ್ಟ್ರಾಂಗ್ ಮೆಸೇಜ್ ಇಟ್ಕೊಂಡು ಬರ್ತಾ ಇರುವಂತಹ ಒಂದು ತಂಡ, ಒಂದು ಸಿನಿಮಾ. ಟ್ರೇಲರ್ ನಲ್ಲಿ ಒಂದಷ್ಟು ಡೈಲಾಗ್ಗಳನ್ನ ಕೇಳಿದಾಗ ನಮ್ಗೆ ಎಲ್ಲೂ ಕೂಡ ಕಂಟೆಂಟ್ ವೈಸ್ ಕಾಂಪ್ರಮೈಸ್ ಆಗಿಲ್ಲ. ಅವ್ರು ಎಷ್ಟು ಸ್ಟ್ರಾಂಗ್ ಆಗಿ ಆ ಕಂಟೆಂಟ್ ಎತ್ಕೊಂಡ್ ಬಂದಿದಾರೋ ಅಷ್ಟೇ ಸ್ಟ್ರಾಂಗ್ ಆಗಿ ಇಡೀ ಸಿನಿಮಾದಲ್ಲಿ ಆ ಮೆಸೇಜ್ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವುದೇ ಭಾಗಕ್ಕೆ ಹೋದ್ರು ಆಕಾಶ ನೀಲಾಕಾಶವೇ ಕಾಣುತ್ತೆ, ಹಾಗಾಗಿ ಅದು ಸಮಾನತೆಯನ್ನ ಸೂಚಿಸುತ್ತದೆ ಅಂತ ಅಂಬೇಡ್ಕರ್ ಹೇಳ್ತಾರೆ. ಸತ್ಯ ಕೂಡ. ಹಾಡ್ಕಲ್ಲಿ ಒಳ್ಳೇದಾಗ್ತಾನೆ. ಇವನಿಗೆ ಟೈಮ್ ಪಾಸ್ ಆಗ್ತಿರಲ್ಲ, ಸುಮ್ಮನೆ ಏನಾದ್ರು ತರಲೆ ಮಾಡಬೇಕು ಅನ್ಸುತ್ತೆ. ಜಮೀನ್ದಾರ ಅವನ ಕೆಲಸ ಕರೆದು, ತಿಮ್ಮ ನೀಗೊಂದು ಕ್ವಶನ್ ಕೇಳಿಸ್ತೀನಿ, ಉತ್ತರ ಹೇಳು ಅಂತ. ಕೇಳಿ ಯಜಮಾನ್ರೆ ಅಂತ ಇವನು ಟೈಮ್ ಪಾಸ್ಗೆ ಕೇಳ್ತಾ ಇರೋದು. ತಿಮ್ಮ, ನಿನ್ ಪ್ರಕಾರ ಈ ಸೆಕ್ಸ್ ಅನ್ನೋದು ಇದೆಯಲ್ಲ, ಅದು ಶ್ರಮನ ಸುಖಾನ ಅಂತ ಕೇಳ್ತಾನೆ. ಸೆಕ್ಸ್ ಅನ್ನೋದು ಇದೆಯಲ್ಲ, ಅದು ಶ್ರಮನ ಸುಖಾನ ಅಂತ. ಅವಾಗ ತಿಮ್ಮ ಹೇಳ್ತಾನಂತೆ, ಸ್ವಲ್ಪ ಯೋಚನೆ ಮಾಡಿ ಯಜಮಾನ್ರೆ, ಬಹುಶಃ ಅದು ಸುಖಾನೇ ಇರಬೇಕು, ಶ್ರಮ ಆಗಿದ್ರೆ ನೀವು ನಮ್ಮ ಹತ್ರ ಮಾಡಿಸ್ತಿದ್ರಿ ಅಂತ. ಅಲ್ವಾ? ಈ ಸಮಾಜದಲ್ಲಿ ಒಂದು ವರ್ಗ ಶ್ರಮ ಪಡುತ್ತೆ, ಒಂದು ವರ್ಗ ಸುಖ ಪಡುತ್ತೆ. ಶ್ರಮ ಒಂದು ವರ್ಗಕ್ಕೆ ಮೀಸಲಾಗ್ಬಿಟ್ಟಿದೆ, ಒಂದು ವರ್ಗಕ್ಕೆ ಸುಖ ಮೀಸಲಾಗ್ಬಿಟ್ಟಿದೆ. ಅದನ್ನ ನಾವು ಎಲ್ಲ ಸಾಧ್ಯವಿರುವ ಎಲ್ಲ ಆಯಾಮಗಳಲ್ಲೂ ಅದನ್ನ ವಿರೋಧಿಸ್ಕೊಂಡು ಬರಬೇಕು. ಅದಕ್ಕೆ ಪ್ರತಿಭಟನೆ ಹಾದಿಗಳನ್ನ ಕಟ್ಕೋಬೇಕಾದ ಅವಶ್ಯಕತೆ ಇದೆ. ಅಂಬೇಡ್ಕರ್ ಅವರು ಆ ಕಾಲದಲ್ಲಿ ಒಂದು ದಾರಿ ತೋರಿಸೋದ್ರು, ಬಟ್ ಆ ದಾರಿ ನಾವು ಎಷ್ಟು ಮುಂದೆ ಬಂದಿದ್ವಿ, ಎಷ್ಟು ಸಾಧನೆ ಆಗಿದೆ, ಅವರ ಆಶೆಗಳು ಎಷ್ಟು ಈಡೇರಿದೆ ಅನ್ನೋದು ನಾವು ಇವತ್ತು ನಮ್ಮನ್ನೇ ಕೇಳ್ಕೋಬೇಕು, ಆತ್ಮವಿಮರ್ಶೆ ಮಾಡ್ಕೋಬೇಕು. ಖಂಡಿತವಾಗೂ ಅಂಬೇಡ್ಕರ್ ಅವರು ಅಂದ್ಕೊಂಡ ಮಟ್ಟದ ಸಮಾನತೆಯನ್ನು ನಾವೆಲ್ಲ ಮುಟ್ಟಿಲ್ಲ. ಇನ್ನು ನಾವಿನ್ನೂ ಒಳಗಡೆನೆ ಹೋಗ್ತಾ ಇದೀವಿ. ನಮ್ಮನ್ನ ಹಿಂದೆಳೆಯುವ ಕೈಗಳ ಜೊತೆ ನಾವು ಹೋಗ್ತಿದೀವಿ ಹೊರತು ನಮ್ಮನ್ನ ಮುಂದೆ ತಳ್ಳುವ ಕೈಗಳ ಜೊತೆ ಹೋಗ್ತಿಲ್ಲ. ಇದು ಯಾಕೆ ಹೇಳ್ತೀನಿ, ಇಲ್ಲಿ ರಾಜಕೀಯ ಬೇಡ ಅನ್ನೋ ಕಾರಣಕ್ಕೆ ಹಿಂದೆಳೆಯುವ ಕೈಗಳು ಅಂತೀನಿ. ಯಾರು ಹಿಂದೆಳೆಯುವ ಕೈಗಳು ನಿಮಗೆ ಬಿಟ್ಟಿದ್ದು. ಮತ್ತೆ ನೀವು ಯಾರನ್ನ ಅಂಬೇಡ್ಕರ್ ಅವರು ಇಡೀ ಜೀವಮಾನವಿಡೀ ವಿರೋಧಿಸ್ಕೊಂಡು ಬಂದ್ರು, ಯಾರ ಶೋಷಣೆಯನ್ನ ಇಡೀ ಜಗತ್ತಿಗೆ ತೋರಿಸಿ ಅದಲ್ಲ ಅಂತ ಹೇಳಿದ್ರು, ಮತ್ತೆ ಅವರಿಗೆ ಜೈ ಅನ್ನೋದಾದ್ರೆ ಅಂಬೇಡ್ಕರ್ ಅವರ ಆತ್ಮ ಖಂಡಿತ ಶಾಂತಿ ಸಿಗಲ್ಲ, ಅವರು ಖಂಡಿತ ನಿಮ್ಮನ್ನ ಕ್ಷಮಿಸಲ್ಲ. ಅದು ಬಿಟ್ಬಿಡೋಣ. ಸಿನಿಮಾ ವಿಷಯಕ್ಕೆ ಬಂದಾಗ ಈ ಹಾಡಿನಲ್ಲಿ ನಾವು ಟ್ರೈ ಮಾಡಿದ್ದು ಅದೇನೆ. ನನಗೆ ತುಂಬಾ ಖುಷಿ ಆಯ್ತು. ನಾವು ಕರ್ಣ, ನಿಮ್ಮ ಅಭಿಪ್ರಾಯ ಇದ್ದೇ ಇರುತ್ತೆ. ಕರ್ಣನು, ಅಸುರನು, ಆ ಥರ ಸಿನಿಮಾಗಳು ನೋಡಿದಾಗ ಸಿನಿಮಾ ಎಂಥ ಪ್ರಭಾವಿ ಮಾಧ್ಯಮ, ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನನ್ನು, ಕಟ್ಟ ಕಡೆಯ ಮನುಷ್ಯನನ್ನು ತಲುಪುವಂತ ಒಂದು ತಾಕತ್ತಿರುವಂತ, ಮತ್ತೆ ಅವನು ಬದಲು ಮಾಡಲು ತಾಕತ್ತಿರುವಂತ ಅದ್ಭುತ ಮಾಧ್ಯಮ ಸಿನಿಮಾ. ಒಂದು ಏನು ಲೈಟ್ ಆಫ್ ಮಾಡಿ ಒಂದು 2.5 ಗಂಟೆ ಕೂರ್ಸ್ ಅದೊಂದು ಪ್ರಯೋಗಾಲಯ ಇದ್ದಂಗೆ. ಅಲ್ಲಿ ಅವನ ಮನಸ್ಸಿನ ಕೆಮಿಸ್ಟ್ರಿಯನ್ನ ಬದಲು ಮಾಡ್ಬಿಡ್ಬೋದು. ಪ್ರಭಾವಿ ನಿರ್ದೇಶಕ ಒಬ್ಬ ಒಂದು ಸಿನಿಮಾ ಮಾಡಿದ್ರೆ, ಒಂದು ಕತೆ ಮಾಡಿದ್ರೆ ಆ ಶಕ್ತಿ ಖಂಡಿತ ಇರುತ್ತೆ. ಈ ಅಸುರನ್ ತರದ್ದು ಅಥವಾ ಕರ್ಣನ್ ತರದ್ದು ನಮ್ಮಲ್ಲಿ ಯಾಕೆ ಬರ್ತಿಲ್ಲ ಅನ್ನೋ ತರದ ಕತೆ ಎಲ್ರಿಗೂ ಇತ್ತು. ಬಹುಶಃ ಅದಕ್ಕೆ ಕರ್ಣನ್ ಅವರೇ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಈ ವೀರ ಭಗತ್ ರಾಯ್ ಸಿನಿಮಾ ಮೂಲಕ ಅಂತ ನನಗೆ ಅನ್ಸುತ್ತೆ. ಖುಷಿ ಅಂದ್ರೆ ನಮ್ಗೆ ಪರಿಚಯ ಇರೋ ಒಂದಷ್ಟು ಜನರು ಈ ಸಿನಿಮಾ ನಿರ್ಮಾಣದಲ್ಲೂ ತೊಡ್ಕೊಂಡಿದ್ರು. ನಾನು ತುಂಬಾ ಖುಷಿ ಪಟ್ಟು ಬಂದಿರೋ ಹಾಡುಗಳು, ಕೆಲವು ಲೈನ್ಗಳು ನನಗೂ ಕೂಡ ಈಗ ಕೇಳುವಾಗ ನನಗೆ ರೋಮಾಂಚನ ಆಗುತ್ತೆ. ಅಂದ್ರೆ ನಾನು ಬರೆದ ಲೈನ್, ನಾನು ಬೇರೆಯವ್ರು ಬರೆದ ಲೈನ್ಗಳಿಂದ ರೋಮಾಂಚನ ಅನುಭವಿಸಿದ ಜಾಸ್ತಿ, ಬಟ್ ನಮ್ಮ ಲೈನ್ಗಳೇ ನಮಗೆ ರೋಮಾಂಚನ ಕೊಡುವಾಗ ಅದೇನೋ ಖುಷಿ ಆಗತ್ತೆ. ಸುರಿಸಿ ದಿನ ಬಡಬಗ್ಗರು ಬೆವರು, ನಿಮಗಿತ್ತರು ಸಿರಿವಂತಿಕೆ ಪೊಗರು, ಯಜಮಾನಿಕೆ ದಬ್ಬಾಳಿಕೆ ಎದ್ದರು, ಸಿಡಿದಿದ್ದರು ಬರಿಗಾಲಿನ ಜಾಗರು. ಇದು ನಮ್ಮ ಆಶಯ. ಈ ಸಿನಿಮಾದ ಮೂಲಕ ಎಲ್ಲೋ ಒಬ್ಬನಾದ್ರೂ ದೌರ್ಜನ್ಯದ ವಿರುದ್ಧ ಎದ್ದಿರ್ಬೇಕು. ಎಲ್ಲೋ ಒಬ್ಬ ಅಲ್ಲ, ಊರಲ್ಲಿ ಒಬ್ಬೊಬ್ಬ ಆಗ್ಬೇಕು. ಆಕ್ಚುಲಿ ಅದು ಖಂಡಿತ ಕೊನೆ ಪಕ್ಷ ಎಲ್ಲೋ ಒಬ್ಬನಾದ್ರೂ ಎದ್ದಿರ್ಲಿ. ಚೆಗವರ ಅವ್ರು ಹೇಳ್ದಂಗೆ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ದೌರ್ಜನ್ಯ ವಿರುದ್ಧ ನೀನು ನಿಂತರೆ ನೀನು ನನ್ನ ಸಂಗಾತಿ ಅಂತ, ಹಂಗೆ ಅವರೆಲ್ಲ ನಮ್ಮ ಸಂಗಾತಿಗಳಾಗ್ತಾರೆ. ಜೊತೆಗೆ ದುಡಿದು ದಣಿದ ಕೈಗಳೇ ಇನ್ನ ಆಳಬೇಕು ಈ ಜಗವನ್ನ, ಈ ಕಾನ್ಸೆಪ್ಟ್ ಕೂಡ ನೋಡಿ ಎಷ್ಟು ತಾರತಮ್ಯ. ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದೀನಿ ಯಾಕಂದ್ರೆ ವಿಷಯ ಇದೆ. ಬೇರೆ ಸಿನಿಮಾಗಳಲ್ಲಿ ಬರ್ದಾಗ ಲವ್ ಸಾಂಗ್ ಬರ್ದಾಗ ವಿಷಯ ಇರಲ್ಲ, ಇದು ಹಂಗೆ ಹಿಂಗೆ ಹೇಳಿ ಮುಗಿಸ್ಬೇಕಾಗತ್ತೆ, ಕ್ಷಮಿಸಿ. ನೋಡಿ, ಸುಮ್ಮನೆ ನೀವು ಯೋಚನೆ ಮಾಡ್ತಿಲ್ಲ, ನೀವು ಕೇಳ್ತಾ ಇಲ್ಲ. ಯಾವುದೋ ಕಂಪ್ಯೂಟರ್ ಕೆಲಸ ಮಾಡೋದು, AC ರೂಮಲ್ಲಿ ಕೂತ್ಕೊಂಡು ಒಳ್ಳೆಯ ಟೀ ಕಾಫಿ ಆಗಾಗ ಸಪ್ಲೈ ಆಗ್ತಾ ಚಂದದ ವಾತಾವರಣದಲ್ಲಿ ಕೆಲಸ ಮಾಡುವವರ ಸ್ಯಾಲ್ರಿ 1 ಲಕ್ಷದ ಮೇಲಿರುತ್ತೆ ತಿಂಗಳಿಗೆ.
ಆದರೆ ಯಾವುದೋ 21ನೇ ಮಾಡಿಗೆ ಒಂದು ಸಣ್ಣ ಹಗ್ಗದ ಆಧಾರದಲ್ಲಿ ಒಂದು ಸಣ್ಣ ಕೋಲಿನ ಮೇಲೆ ಕೂತ್ಕೊಂಡು ಬಣ್ಣ ಬಳಿಯವನಿಗೆ 500 ರೂಪಾಯಿ 600 ರೂಪಾಯಿ ಇರುತ್ತೆ. ಜೀವವನ್ನೇ ಪಣಕ್ಕಿಟ್ಟು ಕೆಲಸ ಮಾಡ್ತಿರ್ತಾರೆ. ಈ ಸಮಾಜ ತನಗೆ ಅನುಕೂಲವಾದ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ಕೊಂಡಿದೆ. ದೈಹಿಕ ಶ್ರಮಕ್ಕೆ ಬೆಲೆ ಇಲ್ಲ. ದೈಹಿಕ ಶ್ರಮ ಅಂದರೆ ಆ ಒಂದು ದೇಹನೇ ತೆಗೆಯೋದು ಆಲ್ಮೋಸ್ಟ್. ಆದರೆ ಮಾನಸಿಕ ಶ್ರಮವನ್ನು ಶ್ರೇಷ್ಠ ಅಂದ್ಕೊಂಡಿದೆ. ತುಂಬ ಏನು ದೊಡ್ಡ ಕೆಲಸ ಯಾರು ಮಾಡ್ತಿಲ್ಲ, ಎಲ್ಲರೂ ಡಿಜಿಟಲ್ ಗುಮಾಸ್ತಾರೆ. ಯಾವ ಸೈಂಟಿಸ್ಟ್ ಕೆಲಸನೂ ಮಾಡ್ತಿಲ್ಲ. IT ಕಂಪ್ನಿ ಒಳಗೆ ಕೂತವರು ದೊಡ್ಡ ಸೈಂಟಿಸ್ಟ್ ಥರ ಯಾರು ಏನೂ ಕಂಡುಹಿಡಿತಿಲ್ಲ. ಅದು ಎಸ್ಪೆಷಲಿ ನಮ್ಮವರು. ನಾವು ಆ್ಯಕ್ಚುಲಿ ಯಾರೋ ಮಾಡಿದ ಸಾಫ್ಟ್ವೇರ್ಗೆ ಡಿಜಿಟಲ್ ಗುಮಾಸ್ತೆ ಮಾಡ್ತಿರೋರೇ ಜಾಸ್ತಿ ನಮ್ಮಲ್ಲಿ ಇರ್ಬೋದು. ಕೆಲವರು ಕಂಡುಹಿಡಿದವ್ರು ಇದ್ದಾರೆ, ಅದು ತುಂಬ ಕಮ್ಮಿ. ಆದರೆ ಈ ವ್ಯತ್ಯಾಸ ನೀವು ಕೇಳದೆ ಇದ್ರೆ ನೀವು 300 ರೂಪಾಯಿಗೆ ದುಡಿಬೇಕು, ಅವ್ರು 1 ಲಕ್ಷಕ್ಕೆ ದುಡಿತಾ ಇರ್ತಾರೆ. ದುಡಿಯೋದು ಅಲ್ಲ ಅದು ಆ್ಯಕ್ಚುಲಿ ಮಾನಸಿಕ ಶ್ರಮ ಹೌದು. ಬಟ್ ಅವ್ರ ಬಟ್ಟೆ ಒಂದು ನೆರಿಗೆ ಹಾಳಾಗಲ್ಲ, ನಿಮ್ಮ ಇಡೀ ದೇಹ ಹಾಳಾಗಿರುತ್ತೆ. ಇಡೀ ದೇಹದ ಮೇಲೆ ಗೀರು ಬಿದ್ದಿರುತ್ತೆ, ರಕ್ತ ಸುರಿದಿರುತ್ತೆ, ಬೆವರು ಸುರಿದಿರುತ್ತೆ, ಆಯಾಸ ಆಗಿರುತ್ತೆ. ಈ ಬೇಸಿಕ್ ವ್ಯತ್ಯಾಸಗಳು ನಿಮ್ಗೆ ಕಾಣಿಸ್ಲಿಲ್ಲ, ಅದನ್ನು ನೀವು ಪ್ರಶ್ನೆ ಮಾಡಲ್ಲ ಅಂದರೆ ಯಾವ ಅಂಬೇಡ್ಕರ್ ಬಂದರೂ ನಿಮ್ಮನ್ನೆಲ್ಲ ಬದಲಾಯಿಸೋಕ್ಕಾಗಲ್ಲ. ನಿಮ್ಮನ್ನೆಲ್ಲ ಅಂತ ಹೇಳ್ತಾರೆ, ನಾನು ಸಮಾಜಕ್ಕೆ ಹೇಳ್ತಾ ಇದ್ದೀನಿ, ಯಾರು ನಮ್ಮನ್ನೆಲ್ಲ. ಸೊ ಈ ಕೇಳುವಂತಹ ಪ್ರಶ್ನೆ ಕೇಳುವಂತಹ ಸಣ್ಣ ಮಟ್ಟದ ಪ್ರತಿರೋಧವನ್ನು ಅದು ದಾಖಲಿಸುವಂಥ ಒಂದು ಗುಣ ಎಲ್ಲರಲ್ಲೂ ಬರಲಿ. ಈ ಸಿನಿಮಾ ಆ ದಿಕ್ಕಿನಲ್ಲಿ ಒಂದು ಸಣ್ಣ ಮಟ್ಟಕ್ಕಾದ್ರೂ ಬದಲಾವಣೆ ತರಲಿ, ಒಂದು ಸ್ಫೂರ್ತಿ ಕೊಡಲಿ. ಸಿನಿಮಾ ಕಮರ್ಷಿಯಲ್ ಆಗೂ ಕೂಡ ಹಿಟ್ ಆಗಬೇಕು. ಇದೆಲ್ಲ ಹೊರತಾಗಿ ಜನ ಇದು ನಮ್ಮದು ಅಂದ್ಕೊಂಡ್ರೆ, ಈ ಸಿನಿಮಾ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದೆ, ಇದಕ್ಕೆ ನಾನು ನಿಲ್ಲಬೇಕು ಅಂದ್ಕೊಂಡ್ರೆ ಖಂಡಿತ ಜನ ಈ ಸಿನಿಮಾನ ಗೆಲ್ಲಿಸ್ಬೋದು. ಹಾಗಾಗಲಿ ಅಂತ ಆಶಿಸ್ತೀನಿ. ಮತ್ತೊಮ್ಮೆ ಈ ತಂಡಕ್ಕೆ, ಕರ್ಣನವರ ತಂಡಕ್ಕೆ ಈ ಥರ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಮಾಜಮುಖಿಯಾಗಿ ಒಂದು ಸಿನಿಮಾ ಮಾಡಿದ್ದಕ್ಕೆ ನಾನು ಧನ್ಯವಾದಗಳು. ಅದೇನಾಗುತ್ತೆ, ಕೆಲವು ಹಾಡುಗಳಿರುತ್ತೆ. ಈಗ ಸುಮಾರು ಪ್ರೆಸ್ ಮೀಟ್ ಇರ್ಬೋದು, ತುಂಬಾ ಕಡೆ ನಾವು ಸ್ಟೇಜ್ ಮೇಲೆ ಬರೋದಕ್ಕೇನೆ ಮುಜುಗರ ಪಡ್ತಿರ್ತೀವಿ, ಮಾತಾಡೋದಕ್ಕೂ ಮುಜುಗರ ಪಡ್ತಿರ್ತೀವಿ. ಏನೋ ನಮ್ಗೆ ಆದ್ರೆ ನಾವೆಲ್ಲ ಮುಜುಗರದಿಂದ ಬಂದಿರೋರು ಆ ಥರದ್ದೇ. ಬಟ್ ಕೆಲವು ಹಾಡುಗಳು, ಕೆಲವು ವಿಷಯಗಳು ಎಲ್ಲ ಮುಜುಗರ ಬಿಟ್ಟು ನಾನು ಇದನ್ನ ಹೇಳಲೇಬೇಕು ಅನ್ನೋ ಹುಮ್ಮಸ್ ತಂದು ಕೊಟ್ಬಿಡುತ್ತೆ. ಅವಾಗ ಬಾಲಿಸು ಕನ್ನಡ ಡಿಂಡಿಮ ಇರ್ಬೋದು, ಇವಾಗ ಈ ಹಾಡಿರ್ಬೋದು. ಹಂಗಾಗಿ ಎಲ್ಲರನ್ನೂ ತಳ್ಳಿ ನಾವು ನಿಂತ್ಕೊಂಡು ಹಾಡಬೇಕು ಅನ್ನೋ ಒಂದು ಹುಮ್ಮಸ್ಸಲ್ಲಿ ಮಾಡಿರೋ ಹಾಡು ಇದು. ಹಾಗಾಗಿ ಇದು ನನಗೆ ತುಂಬಾ ಪರ್ಸನಲಿ ತುಂಬಾನೇ ಸರ್ರು ಲಿರಿಕ್ ಬರೆದು ಕೊಟ್ಟಾಗಿಂದ ಸುಮಾರು ದಿನ ಆಯ್ತು ಅವ್ರು ಬರೆದು ಕೊಟ್ಟು. ಅವಾಗಿಂದನೂ ಅದನ್ನ ಒಂಥರ ಪ್ರತಿ ಲೈನ್ಗಳನ್ನ ಕೇಳಿಸ್ಕೊತಾ ಇದ್ರು. ಅದೊಂದು ರೋಮಾಂಚನ ಕ್ರಿಯೇಟ್ ಆಗಿದೆ. ಒಂದೊಂದು ಲೈನ್ ನಲ್ಲೂ ಒಂದೊಂದು ವಿಷಯಗಳು ಹೇಳಿದ್ದಾರೆ, ಒಂದೊಂದು ಲೈನ್ ನಲ್ಲೂ ಒಂದೊಂದು ಕತೆ ಇದೆ. ತುಂಬಾ ಸ್ಟೋರಿ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶಗಳಿತ್ತು, ಬಟ್ ಲಿಮಿಟೇಷನ್ ಅಲ್ಲಿ ನಾವು ಆದಷ್ಟು ಇದು ಮಾಡಿದ್ದೀವಿ. ತುಂಬಾ ಶ್ರಮ ಇದೆ ಈ ಹಾಡಿನ ಹಿಂದೆ. ಎಸ್ಪೆಷಲಿ ಈ ಹಾಡನ್ನ ಮಾಡಬೇಕು ಅಂತ ನಮ್ಮ ಕರ್ಣನ್ ಡೈರೆಕ್ಟರ್ ಅವರು ತುಂಬಾ ಇದಿತ್ತು ಅವ್ರಿಗೆ. ಫಿಲಮ್ ಎಲ್ಲ ರೆಡಿ ಆಗ್ಬಿಟ್ಟಿತ್ತು, ಫಿಲಮ್ ಎಲ್ಲ ನಾವು ಲಾಕ್ ಮಾಡ್ಬಿಟ್ಟಿತ್ತು. ಪ್ರಮೋಷನ್ ಸಾಂಗ್ ಮಾಡೋಣ ಅಂತ ಬಂದಾಗ ತುಂಬಾ ಅದನ್ನ ಸಪೋರ್ಟ್ ಮಾಡಿ ನಮ್ಮ ಪ್ರೊಡ್ಯೂಸರ್ ಪ್ರವೀಣ್ ಸರ್ ಅಂತೂ ಗೊತ್ತಲ್ಲ, ಈಗ ಫಿಲಮ್ ಎಲ್ಲ ಮುಗಿದ ಮೇಲೂ ಅದಕ್ಕೆ ಎಕ್ಸ್ಟ್ರಾ ಬಜೆಟ್ ಹಾಕೊಂಡು ಇವೆಲ್ಲ ಮಾಡಬೇಕು ಅಂದ್ರೆ ತುಂಬಾನೇ ದೊಡ್ಡ ಮನ್ಸ್ಬೇಕು. ಮತ್ತೆ ಅವ್ರಿಗೂ ಅಷ್ಟೇ ಇದನ್ನ ನಾನು ಹೇಳ್ಬೇಕು ಅನ್ನೋ ಛಲ ಎಲ್ಲರಿಗೂ ಇತ್ತು. ಹಂಗಾಗಿ ಇದನ್ನ ರೆಡಿ ಆಯ್ತು. ಮತ್ತೆ ತುಂಬಾ ನಮ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಶೇಖರ್ DFD ಅವರೇ ಇದನ್ನ ಈ ಪ್ರಮೋಷನಲ್ ಸಾಂಗ್ ಡೈರೆಕ್ಟ್ ಮಾಡಿದ್ದು. ಅದೇನಾದ್ರೆ ನಾವು ಬಾಲಿಸು ಕನ್ನಡ ಡಿಂಡಿಮ ಮಾಡುವಾಗಲೂ ಅವ್ರು DOP ಆಗಿ ಕೆಲಸ ಮಾಡಿದ್ರು ಅದಕ್ಕೆ. ಹಾಗಾಗಿ ಅದೇನೋ ಅದು ಚೆನ್ನಾಗಿ ವರ್ಕ್ ಆಯ್ತು. ತುಂಬಾ ಅದ್ಭುತವಾಗಿ ಮಾಡಿಕೊಟ್ರು. ಮತ್ತೆ ನಮ್ಮ ಧನು ಮಾಸ್ಟ್ರು ಕೊರಿಯೋಗ್ರಾಫರ್, ಅವರು ಕೊರಿಯೋಗ್ರಫಿ ಮಾಡಿದ್ರು. ಅವ್ರಿಗೂ ಅಷ್ಟೇ, ಅವ್ರಿಗೆ ಅಂದ್ರೆ ಹಾಡು ಕೇಳಿಸ್ತಾ ಇದ್ದಂಗೆನೆ ಅವ್ರಿಗೆ ಐಡಿಯಾಸ್ಗಳು ಬರಕ್ ಶುರು ಆಗ್ಬಿಡ್ತು. ಹಿಂಗ್ ಮಾಡೋಣ ಅಂತ ಎಲ್ಲರೂ ಅಂದ್ರೆ ಹಾಡು ಕೇಳಿಸಿದವರೆಲ್ಲ ಸರ್ ತುಂಬಾ ಅವರೇ ವಾಲಂಟಿಯರ್ ಆಗಿ ಮಾಡೋಣ ಅನ್ಕೊಂಡು ಪರ್ಸನಲ್ ಆಗಿ ಬಂದು ಎಲ್ಲರೂ ಒಗ್ಗೂಡಿ ಮಾಡಿರೋ ಹಾಡು. ಆರ್ಟಿಸ್ಟ್ಗಳಿರ್ಬೋದು, ಇಲ್ಲಿ ಅರುಣ್ ಇದ್ದಾರೆ, ಅವರು ಇದು ಮಾಡಿದ್ದಾರೆ. ಸೊ ತುಂಬಾ ಅಂದ್ರೆ ತುಂಬಾ ಹೇಳೋದೇನು ಗೊತ್ತಾಗ್ತಿಲ್ಲ ನನಗೆ. ಹಾಗಾಗಿ ಈ ತರ ಆಗಿದ್ದ ಹಾಡು ಧೀರ ಭಗತ್ ರಾಯನಲ್ಲೂ ಇದೇನು ಈ ವಿಷಯ ಹೇಳಿದೀವಿ, ಇದರ ಸವಿಸ್ತಾರವಾದ ಒಂದು ಕತೆ ಇದೆ. ಹಾಗಾಗಿ ಎಲ್ಲರೂ ಇದು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತೆ ಮಾಮೂಲಿ ಒಂದ್ ಸೆಕೆಂಡ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಾವು ಹಾಡಿಯೋ ಚಾನಲ್ ನಮ್ದೆ, ಹಾಗಾಗಿ ಹಾಡಿಯೋ ಅಂತ, ಹಾಡು ಹಾಡಿಯೋ ಅಂತ. ಹಾಗಾಗಿ ಅದು ಒಂದು
ಮಾರ್ಕೆಟಿಂಗ್ ತರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ. ಖಂಡಿತ ಇದನ್ನ ದೊಡ್ಡ ಮಟ್ಟಿಗೆ ರೀಚ್ ಮಾಡಿಸೋಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಥ್ಯಾಂಕ್ ಯು ಸೊ ಮಚ್. ಇದು ಆಕ್ಚುಲಿ ಈಗ ಇದನ್ನ ನಾವು ಸಂಜೆ 5 ಗಂಟೆಗೆ ಯೂಟ್ಯೂಬ್ ಅಲ್ಲಿ ಬರುತ್ತೆ, ಅದು ಪೀಕ್ ಟೈಮ್ ಅಂತ 5 ಗಂಟೆಗೆ ಬರುತ್ತೆ. ಅವಾಗಿಂದ ಎಲ್ಲರಿಗೂ ಶೇರ್ ಆಗಕ್ಕೆ ಶುರುವಾಗುತ್ತೆ. ಇನ್ನೊಂದು ನಾನೇ ಕಟ್ ಮಾಡ್ಕೊಂಡೆ, ತುಂಬಾ ಮಾತಾಡೋದು ಬೇಡ ಅಂತ. ಪೂರ್ಣಚಂದ್ರ ಅವ್ರ ಬಗ್ಗೆ ಹೇಳಬೇಕು. ಬಾರಿಸು ಕನ್ನಡ ಡಿಂಡಿ ಮಾಮ ಹಾಡು ನಾವು ಮಾಡಿದಾಗ ಅದು ಈಗ ಒಂದು ಈಗೇನು ಹೊಸ ಯುಗದ ಕನ್ನಡಿಗರಿದ್ದಾರೆ ಅಥವಾ ಯೂತ್ಸ್ ಇದ್ದಾರೆ, ಅವರಿಗೆ ನಿಜವಾಗ್ಲೂ ಒಂದು ಕನ್ನಡ ಚಳುವಳಿ ಅಥವಾ ಕನ್ನಡದ ಪರ ಆಗಲಿಕ್ಕೆ ಸ್ಫೂರ್ತಿ ಕೊಟ್ಟ ಹಾಡು. ಅದೇ ಟೋನಲ್ಲಿ ಅದನ್ನ ಕೇಳಿದಾಗ ನನಗೆ ಇವಾಗಲೂ ರೋಮಾಂಚನ ಆಗ್ತದೆ. ಇವಾಗ ಬರುವಾಗ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಕೊಂಡು ನಾನು ಕಾರಲ್ಲಿ ಕೇಳ್ಕೊಂಡ್ ಬಂದೆ ಈ ಹಾಡನ್ನು. ಇವ್ರಿಗೆ ಒಂಥರ ಇನ್ಸ್ಪೈರಿಂಗ್ ರೋಮಾಂಚಕ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬೋದು. ಇವರಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನವೀನ್ ಸಜ್ಜು ಅಷ್ಟೇ, ಅವರ ವಾಯ್ಸ್ ಬಿದ್ಮೇಲೆ ಸಾಂಗು ಬೇರೆದೇ ಲೆವೆಲ್ಗೆ ಎತ್ಕೋತು. ಮತ್ತು ಬಂದು ಪರ್ಫಾರ್ಮ್ ಮಾಡಿ ಜೊತೆಗೆ ನಿಂತ್ಕೊಂಡು ಇದು ಮಾಡಿದ್ರು. ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ಈ ಸಾಂಗ್ನ ನಾವು ನಮ್ಮ ನೀನಾಸಂ ಸತೀಶ್ ಸರ್ಗೆ ಕೇಳಿಸಿದಾಗ ಅವರು ತುಂಬಾ ಇದೇ ಎಕ್ಸೈಟ್ಮೆಂಟ್ ಅಲ್ಲಿ ನೀವೇನು ತರ ಕೆಡಿಸ್ಕೊಳ್ಳಿ, ನಾನೇ ಬಂದು ಲಾಂಚ್ ಮಾಡ್ಕೊಡ್ತೀನಿ ಅಂತ ಅವ್ರು ಬಂದು ಅವರ ಬ್ಯುಸಿ ನಡುವೆ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಅದು ತುಂಬಾ ದೊಡ್ಡ ಖುಷಿ ವಿಚಾರ. ಯಾಕೆ ಅಂತಂದ್ರೆ ಅಂದ್ರೆ ಅದೇ ಒಂದೊಂದು ವಿಷಯ ಒಬ್ಬೊಬ್ರ ಮೂಲಕ ಬಂದ್ರೆ ಚೆನ್ನಾಗಿರುತ್ತೆ. ಈಗ ಈ ಸಾಹಿತ್ಯ ನಿಮ್ ಮೂಲಕ ಬಂದಿದ್ದೆ ಅದು ಬೇರೆ ಇದು. ಆತರ ಒಬ್ಬೊಬ್ರಿಗೂ ಒಂದೊಂದು ಕೆಲಸಗಳಿರುತ್ತೆ. ಆ ತರದಲ್ಲಿ ಸತೀಶ್ ಅವರಿಗೆ ಒಳ್ಳೆ ಕೆಲಸ ಅಂತ ಅನ್ಕೋತೀನಿ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನ್ನ ಕರ್ತವ್ಯ. ತಂಡದ ವತಿಯಿಂದ ಮತ್ತೊಮ್ಮೆ ಸ್ವಾಗತ ಮತ್ತು ಧನ್ಯವಾದಗಳು. ಸತೀಶ್ ಅವ್ರಿಗೂ ನನಗೂ ಒಂದು ರಂಗಭೂಮಿಯ ನಂಟಿದೆ. ಸತೀಶ್ ಸರ್ ಕೂಡ ರಂಗಭೂಮಿಯಿಂದ ಬಂದಿರ್ತಕ್ಕಂಥವ್ರು. ಸತೀಶ್ ಸರ್ ನನಗೆ ರಂಗಭೂಮಿಯಿಂದ ಸೀನಿಯರ್ ಆಗಿರೋದು. ನಮ್ಮ ತಂದೆ ಸತೀಶ್ ಸರ್ ಅವ್ರಿಗೆ ನೀನಾಸಮರಿಂದ ಸೀನಿಯರು. ನಮ್ಮ ತಂದೆ ಸೆಕೆಂಡ್ ಬ್ಯಾಚ್ ನೀನಾಸಮ, ಸಾಂಬೇಶ್ವರ ಗವಾಯ್ ಅಂತ. ಸೊ ಅದೊಂದಂತೂ ಸೊ ಅವ್ರು ಬಂದಿದ್ದು ಒಂಥರ ಕೋಇನ್ಸಿಡೆನ್ಸ್ ಥರ ಆಗಿದೆ. ಸೊ ಮತ್ತೊಮ್ಮೆ ಸರ್ ತುಂಬ ಆತ್ಮೀಯ ಸ್ವಾಗತ. ನಾನು ಒಂದು ಕತೆ ಹೇಳಬೇಕು ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ. ಅದೇ ಈ ಸಾಂಗ್ ರಿಲೀಸ್ಗೂ ಆ ಕತೆ ಕೂಡ ಬಂತು ಅನ್ಕೋತೀನಿ. ನನ್ನ ಸಿನಿಮಾ ಕಂಟೆಂಟ್ಗೂ ನನ್ನ ನಿಜ ಜೀವನದ ಎಕ್ಸ್ಪೀರಿಯನ್ಸ್ಗೂ ತುಂಬ ಹತ್ತಿರದ ಸಂಬಂಧ. ಹಾಂ, ಒಂದ್ಸತಿ ಚರ್ಚೆ ಮಾಡಿದ್ರೆ ತುಂಬ ದೊಡ್ಡದಾಗಿ ಹೇಳ್ಬಿಟ್ಟಿದೆ ನಾನು. ಸೊ ಹಂಗಾಗಿ ಸ್ವಲ್ಪ ಶಾರ್ಟ್ ಆಗಿ ಆ ಥರದ ಕತೆ ಅದು. ಕಳೆದೊಂದು 50ರಿಂದ 60 ವರ್ಷದ ಕೆಳಗೆ ನಮ್ಮದೇ ಜಮೀನನ್ನ, ನಮ್ಮದೇ ಊರಿನ ಒಂದಷ್ಟು ಜನ ಒಂದು 8 ಎಕರೆ ಜಮೀನನ್ನ, ನಮ್ಮ ತಂದೆ ತುಂಬ ಚಿಕ್ಕವರು ಇರ್ತಾರೆ. ನಮ್ಮ ತಾತನಿಗೆ 10 ಜನ ಮಕ್ಕಳು, 7 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಸೊ ಬರೀ ಹೆಣ್ಮಕ್ಳಿದ್ದಾರೆ ಅನ್ನೋ ಕಾರಣಕ್ಕೆ ಊರಿನವ್ರು ಒಂದಷ್ಟು ಜನ ಆ 8 ಎಕರೆನ ಆಕ್ಯುಪೈ ಮಾಡ್ಕೋತಾರೆ. ಅದನ್ನ ಎಲ್ಲೂ ಬಿಡದಿರ ಕಾನೂನಾತ್ಮಕವಾಗಿಯೇ 53 ವರ್ಷಗಳ ತನಕ ಹೋರಾಡಿ 2013ರಲ್ಲಿ ನಮ್ಮ ಜಿಲ್ಲಾ ನ್ಯಾಯಾಲಯ ನಮ್ಮಂತೆ ಮಾಡಿದೆ. ಸೊ ಆ ಒಂದು ಸುದೀರ್ಘ ಜಮೀನನ್ನ ಪಡ್ಕೊಳ್ಳೋದಕ್ಕೆ ನಾವು ಸಾಕಷ್ಟು ಅಂದ್ರೆ ಫಿಸಿಕಲ್ ಥಿಂಗ್ಸ್ನ ಕಳ್ಕೊಂಡಿದ್ದೀವಿ. ನಮ್ಮ ಮನೇಲಿ ಸಾಕಷ್ಟು ಕುರಿ, ಎಮ್ಮೆ ಆ ಥರದ್ದೆಲ್ಲ ಸಾಕಷ್ಟು ಪ್ರತಿ ಸತಿ ವಾರಕ್ಕೊಂದ್ಸತಿ ವಾಯ್ದಾಗ ಹೋಗ್ಬೇಕಾದ್ರೂ ಒಂದು ಕುರಿ ಮಾರೋದು ಅಥವಾ ಕುರಿ ಲಾಯರ್ಗೆ ಕೊಡೋದು, ಈ ಥರದ್ದೆಲ್ಲ ಮಾಡಿ ನಾನು ಅನುಭವಿಸಿಲ್ಲ. ಅದನ್ನ ನಾನು ನೋಡಿದ್ದು. ನಾನು ತುಂಬ ಚಿಕ್ಕನಿದ್ದಾಗ ನಮ್ಮ ತಂದೆ ಚಿಕ್ಕಪ್ಪರೆಲ್ಲ ಹೋದಾಗ ನಮ್ಮ ದೊಡ್ಡಪ್ಪ ಅಂತ ರಾಮಕೃಷ್ಣಪ್ಪ ಅಂತ ಅವರು ಬೆಂಗಳೂರಲ್ಲಿ ASI ಆಗಿ ರಿಟೈರ್ಡ್ ಆಗಿರೋ ರೈಲ್ವೆ ಡಿಪಾರ್ಟ್ಮೆಂಟ್. ಸೊ ಈ ಬೆಂಗಳೂರಿಂದ ಪ್ರತಿ ವಾರ ಒಂದಿನ ರಜಾಕ್ ಕೂಡ್ಲಿಗೆ ಬಂದು ನಮ್ಮ ತಾಲೂಕಿಗೆ ಬಂದು ವಾಯ್ದೆ ಮಾಡೋರು. ಸೊ ನಮ್ಮ ದೊಡ್ಡಪ್ಪ ಅವರ ಅಷ್ಟು ಪರಿಶ್ರಮದ ಸಲುವಾಗಿ ನಮಗೆ ಆ 8 ಎಕರೆ ಜಮೀನನ್ನು ನಾವು ಕಾನೂನಾತ್ಮಕವಾಗಿ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ಈ ಸಿನಿಮಾ ನನಗೆ ಅವ್ರು ಹೇಳಿದಾಗ ನನ್ನ ಕಂಟೆಂಟ್ ಆಗಿದ್ದು ಹಾಗೆ, ಇದು ನನಗೆ ಸ್ವಲ್ಪ ಹತ್ತಿರದಲ್ಲಿದೆ, ನಾನು ಇದನ್ನ ಹೇಗಾದರೂ ಮಾಡಿ ನಾನೇ ಮಾಡಬೇಕು ಅಂತ ಅಂದ್ಕೊಂಡು ತುಂಬ ಉತ್ಸುಕನಾಗಿ ಮಾಡಿದ್ದು ಸಿನಿಮಾ. ಆಮೇಲೆ ಕರ್ಣನ್ ಸರ್ ನನಗೆ ಫೋನ್ ಮಾಡಿ ಹೇಳಿದಾಗಲೂ ಮೊದಲನೇ ಬಾರಿ ನನಗೂ ಯಾರೋ ಫೋನ್ ಮಾಡಿ ಹೀರೋ ಮಾಡ್ತೀನಿ ಅಂದಾಗ ಭಯ ಆಗುತ್ತೋ. ಅವ್ರು ನನ್ನ ನಾಟಕ ನೋಡಿ, ಸರ್ ಮನೆಗಳಲ್ಲಿ ಒಂದು ನಾಟಕದಲ್ಲಿ ಪಾತ್ರ ಮಾಡಿದನು, ಅದನ್ನು ನೋಡಿ ಅವ್ರು ನನಗೆ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಕೊಡ್ತೀನಿ ಅಂದಾಗ ಅವ್ರು ಖಂಡಿತ ಮಾಡೋಣ ಸರ್. ಆಮೇಲೆ ಪೂರ್ಣ ಸರ್ಗೂ ನನಗೂ ಅಂತ ನಂಟಿದೆ. ಪೂರ್ಣ ಸರ್ ಜೊತೆ ನಾನು ಭಾರತ ಭಾಗ್ಯದತ್ತ ಅನ್ನೋ ಡ್ಯಾನ್ಸ್ ಲೈಟ್ ಅಂಡ್ ಸೌಂಡ್ ಡ್ಯಾನ್ಸ್ ಡ್ರಾಮಾದಲ್ಲಿ ಅಂಬೇಡ್ಕರ್ ಲೈಫ್ ಹಿಸ್ಟ್ರಿನೇ ನನಗೆ ಎಂಟೈರ್ 1.5 hour ಡ್ಯಾನ್ಸ್ ಮೂಲಕನೇ ನರೇಟ್ ಮಾಡ್ತೀನಿ. ಸೊ ಹಂಗ ಮೂಲಕ ನನಗೂ ಪೂರ್ಣ ಸರ್ಗೂ ನಂಟಿದೆ. ಸೊ ಇದೆಲ್ಲ ಮೇಡಮ್ ಒಂದು ಒಳ್ಳೆ ಮಾತು ಹೇಳಿದ್ರು, ಏನೋ ಆಗೋದು ಅಂತ, ಎಲ್ಲ ಸೇರಿ ಕೂಡಿ ಆಗೋದು. ಅದೇ ಥರ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ.
ಪರ್ಫಾರ್ಮೆನ್ಸ್ ನೀವು ಅದನ್ನ ನೋಡಿದಾಗಲೇ ಗೊತ್ತಾಗುತ್ತೆ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಬಟ್ ಈ ಥರದೊಂದು ಸಮಾಜಮುಖಿ ಕಥೆಗಳನ್ನ ಅಥವಾ ಈ ಥರದೊಂದು ಜನಕ್ಕೆ ಏನಾದರೂ ಮುಟ್ಟಿಸುವಂಥದ್ದು ಏನಾದರೂ ಒಂದು ಮಾಧ್ಯಮ ಇದೆ ಅಂದರೆ ಅದು ಖಂಡಿತ ರಂಗಭೂಮಿ ಅಥವಾ ಸಿನಿಮಾ ತುಂಬ ಸ್ಟ್ರಾಂಗ್ ಆಗಿ ಅಂತ ನಾನು ನಂಬ್ತೀನಿ. ಸೊ ಅದೇ ರೀತಿ ಕವಿರಾಜ್ ಸರ್ ಅದನ್ನ ಒಳ್ಳೆ ಮಾತು ಹೇಳಿದ್ರು. ನಾವು ಆ ಮೂಲಕ ಜನರಿಗೆ ಕಟ್ಟ ಕಡೆಯದಾಗಿ ಇರ್ತಕ್ಕಂಥ ವ್ಯಕ್ತಿಗೂ ಕೂಡ ತಲುಪಿಸೋಕೆ ಸಾಧ್ಯ ಅಂದರೆ ಅದು ನಾವು ಏನೋ ಈ ಮೂಲಕ ರಂಗಭೂಮಿ ಹುಟ್ಕೊಂಡಿದ್ದೆ ಅದೇ ರೀತಿ ಎಲ್ಲೋ ಕ್ರಾಂತಿಯ ಮೂಲಕನೋ ಅಥವಾ ಏನಾದರೂ ಹೇಳಬೇಕು ಅಂತ ಬಂದಾಗ ರಂಗಭೂಮಿ ಫಸ್ಟ್ ಹುಟ್ಕೊಳ್ಳುತ್ತೆ, ನಂತರದಲ್ಲಿ ಸಿನಿಮಾ ಈ ಥರದ್ದೆಲ್ಲ ಬಂದು. ಸೊ ಹಂಗಾಗಿ ಈ ಒಂದು ಮೀಡಿಯಾ ಎಷ್ಟು ಎಕ್ಸ್ಪ್ರೆಸಿವ್ ಅಂದರೆ ನಾವು ಆ ಥರದ ಕಂಟೆಂಟ್ಗಳನ್ನ ಹೇಳಕೊಟ್ಟಾಗ ನಿಮ್ಮೆಲ್ಲರ ಸಹಕಾರ ಮತ್ತು ಸತೀಶ್ ಸರ್ ಬೆನ್ನೆಲುಬಾಗಿದ್ರೆ ನಾವು ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಧೈರ್ಯದಿಂದ ಇದೇ ಈ ಸಾಂಗ್ ಏನು ಫೋರ್ಸ್ ಇದೆ ಅದೇ ಫೋರ್ಸಲ್ಲಿ ಮುನ್ನೋಗ್ತೀವಿ. ಸೊ ಆಮೇಲೆ ಹೆಂಗೆ ಹೇಳಿದ್ರೆ ನಮ್ಮ ತಂಡ ಬಂದಿದೆ ಕನ್ನಡ ಮನಸ್ಸುಗಳು ಕನ್ನಡದ ಸದ್ಯ ನಮ್ಮ ಅಧ್ಯಕ್ಷರು ಇದ್ದಾರೆ ಪವನ್ ಅಂತ. ನಾನು ಮೂಲತಃ ಸರ್ಕಾರಿ ಶಾಲೆಯಿಂದ ಓದಿ ಬಂದಿರ್ತಕ್ಕಂಥವನು. ಹಾಗಾಗಿ ನಮ್ಮ ತಂಡ ಕನ್ನಡ ಮನಸ್ಸುಗಳ ಕರ್ನಾಟಕ ತಂಡ ಅಂತ ಕರ್ನಾಟಕದಾದ್ಯಂತ ಈಗಾಗಲೇ 54 ಶಾಲೆಗಳನ್ನ ದತ್ತು ತಗೊಂಡು ನಾವೇ ಸೋಷಿಯಲ್ ಮೀಡಿಯಾದಲ್ಲಿ ಫಂಡ್ ರೈಸ್ ಮಾಡಿಬಿಟ್ಟು ನಾವೇ ಒಂದು 50,000 ಜನ ಬೆಂಗಳೂರಿಂದ ಹೋಗಿ ಪೇಂಟ್ ಮಾಡಿ ಬರ್ತೀವಿ. ನಮ್ಮ ತಂಡ ಕೂತಿದೆ. ಸೊ ಅದೊಂದು ಹೆಮ್ಮೆ ನನಗೆ. ಕನ್ನಡದ ಕೆಲಸದ ಜೊತೆಗೆ ಸಿನಿಮಾ ರಂಗಭೂಮಿ ಒಟ್ಟೊಟ್ಟಿಗೆ ಮಾಡ್ತಾ ಏನೋ ನಮ್ಮ ಕೈಲಾದಷ್ಟು ಅಡಿಲ್ ಸೇವೆಯನ್ನು ಮಾಡ್ತಾ ಇದ್ದೀವಿ. ಸೊ ಟ್ರೈಲರ್ ನೋಡಿದ್ದೀವಿ, ಸಾಂಗ್ ಸರ್ ನೋಡಿದ್ದಾರೆ. ಇನ್ನೊಂದು ಸಾಂಗ್ ಆದ್ಮೇಲೆ ಏನೋ ಏನು ಕರ್ಮ ಸಾಂಗ್ ಆಮೇಲೆ ಪ್ಲೇ ಮಾಡಿ ಅವ್ರು ಸರ್ ಒಂದ್ಸರಿ ನೋಡಿ ಅದನ್ನು ಸರ್ಗೋಸ್ಕರ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ನಮ್ಮ ಜೊತೆ ಇರಬೇಕು. ಆ್ಯಂಡ್ ಕವಿರಾಜ್ ಸರ್, ನಾನು ಫಸ್ಟ್ ಟೈಮ್ ಸಾಂಗ್ ಕೇಳಿಸ್ಕೊಂಡಾಗಲೇ ತುಂಬ ಖುಷಿಯಾಗಿತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿ ಬಂದಿದೆ ಲಿರಿಕ್ಸು. ಇನ್ನು ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಸೋದು ಪೂರ್ಣ ಸರ್. ಸೊ ಫಸ್ಟ್ ಮೂವಿನಲ್ಲೇ ನನಗೆ ತುಂಬ ಚೆನ್ನಾಗಿರೋಂಥ ಸಾಂಗ್ ಕೊಟ್ಟಿದ್ದೀರಾ, ಏನು ಕರ್ಮ ಅಂತ. ಸೊ ಅದಾದಮೇಲೆ ನೆಕ್ಸ್ಟು ಈ ಸಾಂಗ್ ನಾನು ಕೇಳಿದ ತಕ್ಷಣ ತುಂಬಾ ಖುಷಿಯಾಗಿತ್ತು ನನಗೆ. ಸೊ ಆಲ್ಮೋಸ್ಟ್ ನಮ್ಮ ಮೂವಿ ಮ್ಯೂಸಿಕಲ್ಲಿ ಹಿಟ್ ಆಗೋದಂತೂ ಡೆಫಿನೆಟ್ಲಿ ಅಂತ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಅನಿಸ್ತಿದೆ. ಓವರ್ ಕಾನ್ಫಿಡೆನ್ಸ್ ಅಂತವಲ್ಲ, ಆಲ್ರೆಡಿ ನೀವು ನೋಡಿದ್ದೀರಾ. ಆಲ್ರೆಡಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಇನ್ನೇನು ಸದ್ಯದಲ್ಲೇ December 6 ನಮ್ಮ ಮೂವಿ ರಿಲೀಸ್ ಆಗ್ತಿದೆ. ಸೊ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಜೊತೆ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾನು ಮತ್ತೆ ಕರ್ಣನ್ ಸರ್ ಹೋಗಿ ಅವ್ರನ್ನ ಮೀಟ್ ಮಾಡಿದಾಗ ಈ ತರ ಸಾಂಗ್ ಬೇಕು ಅಂತ ಹೇಳಿ ಓಕೆ ಯಾವ ತರ ಸಿಚುವೇಶನ್ ಇದೆ ನಾನು ಪೂರ್ಣ ಸರ್ ಹತ್ರ ಡಿಸ್ಕಸ್ ಮಾಡ್ಬಿಟ್ಟು ಆ ಸ್ಟೋರಿ ನೋಡಿ ನಾನು ಅದಕ್ಕೊಂದು ಒಳ್ಳೆ ಸಾಂಗ್ ನ ಕೊಡ್ತೀನಿ ಅಂತ ಹೇಳಿದ್ರು. ಸೊ ತುಂಬಾ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಸರ್. ಯಾಕಂತ ಹೇಳಿದ್ರೆ ಒಂದು ಜೀವನದಲ್ಲಿ ಕುಗ್ಗಿರ್ತಕ್ಕಂಥ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ಎಷ್ಟೋ ಜನ ಈ ಸಿನಿಮಾ ನೋಡೋದ್ರ ಮುಖಾಂತರ ಮನೆಗೂ ಒಬ್ಬೊಬ್ಬ ಧೀರ ಭಗತರಾಯ ಆಗ್ಬೇಕಾಗಿದೆ. ಇದು ಹಾಗೆ ಆಗತ್ತೆ. ಆ ಒಂದು ಬದಲಾವಣೆ ತರಲಿಕ್ಕೆ ಈ ಒಂದು ಸಮಾಜಮುಖಿಯಾಗಿ ಈ ಒಂದು ಸಿನಿಮಾ ಮತ್ತು ಈ ಒಂದು ಹಾಡು ಬರ್ಲಿ ಅಂತ ನಾನು ಮಾಧ್ಯಮ ಮಿತ್ರರು ನಮ್ಗೆ ಆಲ್ಮೋಸ್ಟ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಟ್ರೈಲರ್ ಆಲ್ಮೋಸ್ಟ್ ನಿನ್ನೆ ಅವರಿಗೆ 42 ಲಕ್ಷದವರೆಗೆ ರೀಚ್ ಆಗಿದೆ. ಅದ್ರ ಜೊತೆಗೆ ಏನು ಕರ್ಮ ಸಾಂಗ್ ಕೂಡ ತುಂಬಾ ರೀಚ್ ಆಗಿದೆ. ಈ ಸಾಂಗ್ ನ ಇವತ್ತು ಪ್ರಮೋಷನಲ್ ವಿಡಿಯೋ ಆಗಿ ರಿಲೀಸ್ ಮಾಡಿದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು 14 ಡೇಸ್ ಇದೆ. ಆಕ್ಚುಲಿ 6ನೇ ತಾರೀಕು ಎಲ್ಲ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೀವಿ. ನಿಮ್ಮ ಹಾರೈಕೆ ಮತ್ತು ನಿಮ್ಮ ಆಶೀರ್ವಾದ ನಮ್ಮ ಹೊಸ ಚಿತ್ರತಂಡದ ಮೇಲೆ ಮತ್ತು ಹೊಸ ಚಿತ್ರದ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ, ಹಾಗೂ ಬಂದಿರ್ತಕ್ಕಂಥ ಸತೀಶ್ ಸರ್ ನಿಜವಾಗ್ಲೂ ಖುಷಿ ಆಗತ್ತೆ. ಸೊ ಇವತ್ತು ಹೊಸ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪೂರ್ಣ ಸರ್ ಹಾಗೂ ಕರ್ಣನ್ ಸರ್ ಮಾತಾಡಿದಾಗ ಓಕೆ ಬರ್ತೀನಿ ಸರ್, ನಾನು ನಿಮ್ ಬೆನ್ನೆಲುಬಾಗಿ ನಿಲ್ತೀನಿ ಅಂತ ಹೇಳಿದಕ್ಕೆ ಹ್ಯಾಟ್ಸ್ ಆಫ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಸರ್. ಹಾಗೆ ಬಂದಿರ್ತಕ್ಕಂಥ ಕವಿರಾಜ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಪೂರ್ಣ ಸರ್ ಮತ್ತೆ ಕರ್ಣನ್ ಸರ್ ಹಾಗೂ ಶೇಖರ್ ಸರ್ ಈ ಒಂದು ಸಾಂಗ್ ಅದ್ಭುತವಾಗಿ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಹಾಗೆ ಎಲ್ಲ ಚಿತ್ರತಂಡದವರು ಇದೇ ತರ ನಮ್ ಜೊತೆಗೆ ಪ್ರಮೋಷನ್ ಇನ್ನೇನು ನಾಳೆಯಿಂದ ಪ್ರಮೋಷನ್ ಸ್ಟಾರ್ಟ್ ಆಗತ್ತೆ. ಎಲ್ಲರೂ ಕರ್ನಾಟಕದಾದ್ಯಂತ ಪ್ರಮೋಷನ್ಗೆ ರೆಡಿ ಆಗೋಣ. ಸೊ ಮಾಧ್ಯಮ ಮಿತ್ರರಿಗೆ ಇನ್ನೊಮ್ಮೆ ಥ್ಯಾಂಕ್ಸ್ ನ ಹೇಳ್ತಾ, ನಿಮ್ಮ ಸಪೋರ್ಟ್ ಇದಕ್ಕೂ ಇನ್ನೂ ದುಪ್ಪಟ್ಟಾಗ್ಲಿ. ಸೊ ನಮ್ಮ ಚಿತ್ರ ಪ್ರತಿ ಮನೆಗೂ ತಲುಪಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಮೊದಲಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಈ ಸಿನಿಮಾ ಸಾಂಗ್ ರಿಲೀಸ್ ಮಾಡ್ಕೊಡ್ಬೇಕು ಅಂತ ನಮ್ಮ ಅಣ್ಣ ಅಂತ ಕರಿತೀನಿ, ಸಾರ್ ಅಂತ ಕರೀಲ್ಲ, ಅಣ್ಣ ಅಂದ್ರೆ ಅದೊಂದು ಪ್ರೀತಿ ಬಾಂಧವ್ಯ ಇನ್ನೂ ಗಟ್ಟಿ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೀವು ಬಂದಿದ್ದು ಇವತ್ತು ಬಹಳ ಖುಷಿ ಆಗ್ತಿದೆ. ಆಮೇಲೆ ನೀವು ಈ ಸಾಂಗ್ ಮಾಡೋದು ಒಂದು ಪವರ್ಫುಲ್ ಆಗಿ ಒಂದು ಸ್ಟ್ರಾಂಗ್ ಆಗಿ ರೀಚ್ ಆಗುತ್ತೆ ಅನ್ನೋದಕ್ಕಿಂತ ನೀವು ಒಬ್ರು ಪವರ್ಫುಲ್ ಪರ್ಸನ್ ನೀವು ಈ ಸಾಂಗ್ ನ ರಿಲೀಸ್ ಮಾಡೋದು ಮತ್ತೆ ನೀವು ಈ ಸಾಂಗ್ ಬಗ್ಗೆ ಮಾತಾಡೋದು ಇನ್ನೂ ಒಂದಷ್ಟು ಜನಕ್ಕೆ ಸ್ಟ್ರಾಂಗ್ ಆಗಿ ರೀಚ್ ಆಗುತ್ತೆ.
ಸೊ ಇನ್ನೂ ಒಂದಷ್ಟು ಜನ ನಿಮ್ಮಿಂದ ಇನ್ಸ್ಪೈರ್ ಆಗಿ ಈ ಥರದ ಒಂದಷ್ಟು ಸಾಂಗ್ಗಳಿಗೆ ಪ್ರೆಸೆಂಟ್ಸ್ ಮಾಡೋದಾಗಿರ್ಬೋದು, ಈ ಥರದ ಸಾಂಗ್ಗಳಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಅದು ಹೆಚ್ಚೆಚ್ಚು ಆದಾಗ ಈ ಥರದ ಇನ್ನೊಂದಷ್ಟು ಸಿನಿಮಾಗಳು ಬರ್ತವೆ, ಈ ಥರದ ಇನ್ನೊಂದು ಸಾಂಗ್ಗಳು ಬರ್ತವೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಬಂದಿದ್ದಕ್ಕೆ. ಆ್ಯಂಡ್ ಕವಿರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಸ್ವಲ್ಪ ಲಿರಿಕ್ಸ್ ಬರೆಯೋ ಟೈಮಲ್ಲಿ ಸ್ವಲ್ಪ ನಿಮ್ಗೆ ಕಿರಿಕಿರಿ ಮಾಡಿದ್ದೀನಿ, ದಯವಿಟ್ಟು ಸ್ವಲ್ಪ ಕ್ಷಮಿಸಿ. ಯಾಕಂದ್ರೆ ಸ್ವಲ್ಪ ಕರೆಕ್ಷನ್ ಅದು ಮಾಡಿಸೋ ಟೈಮಲ್ಲಿ ನಿಮ್ಗೆ ಏನಾದರೂ ಹರ್ಟ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಸರ್. ಸೊ ತುಂಬ ಅದ್ಭುತವಾಗಿ ಈ ಸಿನಿಮಾದ ಲಿರಿಕ್ಸ್ ಯಾವಾಗ ಅದ್ಭುತವಾಗಿ ರೆಡಿ ಆಯಿತೋ ಆಗಲೇ ಈ ಸಿನಿಮಾದ ಈ ಸಾಂಗ್ ಒಂದು ಜೀವಂತವಾಗಿ ಒಂದು ಅದ್ಭುತವಾಗಿ ಒಂದು ಜೀವ ಪಡ್ಕೊಂಡ್ಬಿಡ್ತು. ಸೊ ಅದಕ್ಕೆ ಭಾಳ ಅದ್ಭುತವಾಗಿ ಲಿರಿಕ್ಸ್ ಬರ್ಕೊಟ್ಟಿದ್ದು ಕವಿರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅದಕ್ಕೆ ಒಂದು ಸಿನಿಮಾದ ಸಾಂಗ್ ರೆಡಿ ಆದಾಗ ಅದಕ್ಕೆ ಒಂದು ಪರ್ಫೆಕ್ಟ್ ಆಗಿ ಒಂದು ಮ್ಯೂಸಿಕ್ ಅಂತ ಮಾಡಬೇಕಾಗುತ್ತೆ. ಸೊ ಆ ವಿಷಯದಲ್ಲಿ ನಮ್ಮ ಪೂರ್ಣ ಸರ್ ಫುಲ್ಲು ಫೋರ್ಸ್ ಆಗಿ ಲಿರಿಕ್ಸ್ ಕೇಳಿದಂಗೆ ಫುಲ್ ಫೋರ್ಸ್ ಆಗಿ ಇಲ್ಲ ಏನೋ ಒಂದು ಸೂಪರ್ ಮಾಡೋಣ ಅಂತ ಹೇಳಿ ನಮ್ಮ ಪೂರ್ಣ ಸರ್ ಭಾಳ ಪರ್ಸನಲ್ ಆಗಿ ತಗೊಂಡು ತುಂಬ ಟಾರ್ಚರ್ ಅನುಭವಿಸಿ ನನ್ನಿಂದ ತುಂಬ ಟಾರ್ಚರ್ ಅನುಭವಿಸಿ ತುಂಬ ಹಿಂಸೆ ಅನುಭವಿಸಿ ಭಾಳ ಅದ್ಭುತವಾಗಿ ಸಾಂಗ್ ಮಾಡಿಕೊಟ್ರೆ ಸರ್. ಥ್ಯಾಂಕ್ ಯು ಸೋ ಮಚ್ ಪೂರ್ಣ ಸರ್. ಇದು ಮೇ ಬಿ ನಾನಿನ್ನೂ ಒಂದು 100 ವರ್ಷಕ್ಕೆ ಆಗೋಷ್ಟು ಒಂದು ನೆನಪುಗಳು ಈ ಸಾಂಗಲ್ಲಿ ಕೊಟ್ಟಿದ್ದಾರೆ ನನಗೆ. ಇದು ಮೇ ಬಿ ನನ್ನ ಮೊದಲನೇ ಸಿನಿಮಾದಲ್ಲಿ ಅವ್ರಿಗೆ ನಾನು ಕೊಡ್ತಾರಂತ ಒಂದು ಅವ್ರು ಯಾವಾಗಲೂ ಹೇಳ್ತಾ ಇರೋರು, ಅಣ್ಣ ನಾನೊಂದು ರಥನ ತಗೊಂಬಂದು ಮುಂದೆ ನಿಲ್ಸಿದ್ದೀನಿ, ಸಾಧ್ಯ ಆದರೆ ಅದನ್ನ ಮುಂದಕ್ಕೆ ತಗೊಂಡೋಗಿ ಹಿಂದಕ್ಕೆ ಮಾತ್ರ ತಗೊಂಡೋಗ್ಬೇಡಿ ಅಂತ. ಸೊ ಇವತ್ತೆಲ್ಲ ಒಂದು ಇಂಚಾದ್ರೂ ನಾನು ಅದನ್ನ ಮುಂದೆ ತಗೊಂಬಂದಿನಿ ಈ ಸಾಂಗ್ ಮುಖಾಂತರ, ಅವ್ರಿಗೆ ಇದನ್ನ ಡೆಡಿಕೇಟ್ ಮಾಡೋದ್ರ ಮುಖಾಂತರ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಸೊ ಹಾಗಾಗಿ ಈ ಜರ್ನಿ ಇವತ್ತಿಂದ ಶುರು ಆಗಿದೆ. ಸೊ ಮೊದಲನೇ ಸಿನಿಮಾದಲ್ಲೇ ಇದನ್ನ ಶುರು ಮಾಡಿದ್ದೀನಿ. ಡೆಫಿನೆಟ್ ಆಗಿ ಜನರಿಗೆ ವಾಯ್ಸ್ ಆಗುವಂತ ರೀತಿ ಮತ್ತೆ ಜನರ ಸಮಸ್ಯೆಗಳನ್ನ ಅದನ್ನ ಹಾರ್ಟ್ ಫಾರ್ಮ್ ಮುಖಾಂತರ ಒಂದು ಸ್ಟ್ರಾಂಗ್ ಆಗಿ ಸಿನಿಮಾಗಳ ಮುಖಾಂತರ ಹೇಳ್ಬೇಕು ಅನ್ನೋದು ನನ್ನ ಬಹಳ ದೊಡ್ಡ ಕನಸು. ಸೊ ಅದರ ನಿಟ್ಟಿನಲ್ಲಿ ಇನ್ನೊಂದಷ್ಟು ಸಿನಿಮಾಗಳು ಕೂಡ ಮಾಡೋದಕ್ಕೆ ಈ ಸಿನಿಮಾ ಒಂದು ಸ್ಫೂರ್ತಿ ಆಗುತ್ತೆ. ಈ ಸಿನಿಮಾನ ಜನ ಗೆಲ್ಲಿಸಿದಾಗ ಈ ತರದ ಇನ್ನೊಂದಷ್ಟು ಸಿನಿಮಾಗಳಾಗ್ತವೆ. ಸೊ ಅದಕ್ಕೆ ಈ ತರದ್ದು ಇನ್ನೊಂದಷ್ಟು ನಿರ್ಮಾಪಕರು ಕೊಡ್ತಾರೆ. ಸೊ ಯಾಕಂದ್ರೆ ಈ ತರದ ಒಂದು ಕಂಟೆಂಟ್ಗೆ ಒಂದು ದೊಡ್ಡ ಬಜೆಟ್ ಅಲ್ಲಿ ಒಂದು ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋದು ಆಕ್ಚುಲಿ ಅದೊಂದು ದೊಡ್ಡ ಟಾಸ್ಕ್. ಆ ವಿಷಯದಲ್ಲಿ ನಮ್ಮ ಪ್ರವೀಣ್ ಗೌಡ ಸರ್ಗೆ, ನಮ್ಮ ಪ್ರವೀಣ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಸರ್. ಯಾಕೆಂದ್ರೆ ನೀವಲ್ಲೇ ಈ ಸಿನಿಮಾನ ಯಾರು ಮಾಡಕ್ ಆಗ್ತಿರಲಿಲ್ಲ. ನಮ್ಮ ವೈಟ್ ಲೋಟಸ್, ನಮ್ಮ ಅಶೋಕ್ ಸರ್, ಸೊ ನೀವೆಲ್ಲರೂ ಸಪೋರ್ಟ್, ನಮ್ಮ ಕರೇಪ ಸರ್, ನಮ್ಮ ಶ್ರೀನಾಥ್, ನೀವೆಲ್ಲರೂ ತುಂಬಾ ಗಟ್ಟಿಯಾಗಿ ನಿಂತ್ಕೊಂಡಿದ್ದಕ್ಕೆ ಇವತ್ತು ಇಷ್ಟು ಚೆನ್ನಾಗಿ ಈ ಸಿನಿಮಾ ಆಗಿದೆ. ಆಮೇಲೆ ಎಸ್ಪೆಷಲಿ ಈ ಸಾಂಗ್ ಒನ್ಸ್ ನಾವು ಸಾಂಗ್ ಸಿನಿಮಾದಲ್ಲಿ ಆದ್ಮೇಲೆ ಇಲ್ಲ ಇದನ್ನ ಅದೊಂದು ಸಿನಿಮಾ ಕತೆ ಮೇಲೆ ಹೋಗುತ್ತೆ ಸಾಂಗ್. ಅದು ಇಲ್ಲ ಇದೊಂದು ಏನೋ ಒಂದು ಪ್ರಮೋಷನಲ್ ಸಾಂಗ್ ತರ ಮಾಡೋಣ, ಇದೊಂದು ಟ್ರಿಬ್ಯೂಟ್ ತರ ಮಾಡೋಣ, ಯಾರಿಗೋಸ್ಕರ ಮಾಡಿದ್ವಿ ಅವ್ರಿಗೆ ಒಂದೇನೋ ಒಂದು ಕತೆ ಹೇಳೋಣ ಒಂದು ಪ್ರಮೋಷನಲ್ ಸಾಂಗ್ ಅಲ್ಲಿ ಅಂತ ಅನ್ಕೊಂಡು ಡಿಸ್ಕಸ್ ಮಾಡಿದಾಗ ಸೊ ನಮ್ಮ ಪೂರ್ಣ ಸರ್ ಇಲ್ಲ ಈ ತರದ್ದು ಏನೋ ಒಂದು ಟೈಮ್ ಕೊಡಿದ್ದೆ. ಯಾಕಂದ್ರೆ ಈ ರೆಕಾರ್ಡಿಂಗ್ ತುಂಬಾ ಟೈಮ್ ತಗೊಂಡಿದ್ರು ಅವರು, ಇದಕ್ಕೂ ಒಂದು ತಿಂಗಳು ಟೈಮ್ ತಗೊಂಡ್ರು. ತುಂಬಾ ಟಾರ್ಚರ್ ಮಾಡಿ ಸಾರ್ ಇಲ್ಲ ಬೇಗ ಮಾಡಿ ರಿಲೀಸ್ ಡೇಟ್ ಹತ್ರ ಹೋಗ್ಬಿಟ್ಟಿದೆ ಅಂತ ಹೇಳಿ ತುಂಬಾ ಅದ್ಭುತವಾಗಿ ಪ್ಲಾನ್ ಮಾಡಿದ್ಮೇಲೆ ನಮ್ಮ ಶೇಖರ್ ಸರ್ ಬಂದ್ಮೇಲೆ ಈ ಸಾಂಗ್ ಒಂದು ಬೇರೆ ರೂಪ ಪಡ್ಕೊಂಡ್ಬಿಡ್ತು. ಶೇಖರ್ ಸರ್ ಇದು ನಾನು ಹಾಗೆ ಹೇಳಿದೆ, ಇನ್ನು 100 ವರ್ಷಕ್ಕೆ ಆಗೋಷ್ಟು ನೆನಪುಗಳು ಈ ಸಾಂಗ್ ಅಲ್ಲಿ ಕೊಟ್ಟಿದ್ದಾರೆ ಅಂತ. ಸೊ ಮೇ ಬಿ ಈ ಸಾಂಗ್ ನ ನಿಮ್ಮಷ್ಟು ಬ್ಯೂಟಿಫುಲ್ ಆಗಿ ಬೇರೆ ಯಾರು ಶೂಟ್ ಮಾಡಕ್ ಆಗ್ತಿಲ್ಲ ಅನ್ಕೋತೀನಿ, ಮತ್ತೆ ಡೈರೆಕ್ಟ್ ಮಾಡಕ್ ಆಗ್ತಿಲ್ಲ ಅನ್ಕೋತೀನಿ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಋಣನ ನಾನು ನನ್ನ ಕೊನೆ ಉಸಿರೊಳಗೂ ನಾನು ನೆನಪಲ್ಲಿ ಇಟ್ಕೊಂತೀನಿ. ನನಗೆ ತುಂಬಾ ನೆನಪುಗಳನ್ನ ಕೊಟ್ಟಿದ್ದೀರಾ. ಮತ್ತೆ ನಾನು ಹಾಗೆ ಹೇಳ್ತಲ್ಲ, ಒಂದು ಹೆಜ್ಜೆ ಏನೋ ಒಂದು ಇಂಚು ಮುಂದೆ ಬರೋದಕ್ಕೆ ನೀವೆಲ್ಲ ಜೊತೆಯಾಗಿ ಸಹಕಾರಿಯಾಗಿ ನಿಂತಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಅಂಡ್ ಹೇಳಿ ಮೇಡಮ್, ಇಷ್ಟ ಆಯ್ತು. ಡಿಸೆಂಬರ್ 6ನೇ ತಾರೀಕಿಗೆ ಬರಬೇಕು ಅನ್ನೋದಕ್ಕೆ ನಮ್ಗೊಂದು ಸ್ಟ್ರಾಂಗ್ ಒಂದು ರೀಸನ್ ಇತ್ತು. ಅದು ಸಿನಿಮಾ ರಿಲೀಸ್ ದಿನ ಮೇ ಬಿ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ಅದು ಹೇಳೋದಕ್ಕಿಂತ 6ನೇ ತಾರೀಕಿಗೆ ನಾವು ಯಾಕೆ ಬರ್ತಾ ಇದ್ದೀವಿ ಅನ್ನೋದಕ್ಕೆ, 6ನೇ ತಾರೀಕು ಬೇರೆ ಯಾವ್ದು ಕನ್ನಡ ಸಿನಿಮಾಗಳಿಲ್ಲ ಅವತ್ತು. ಸೊ ಪುಷ್ಪ ತೆಲುಗು ಸಿನಿಮಾ ಇದೆ. ನಾವು ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳು ನಾವು ನಮ್ಮ ಡಿಸ್ಟ್ರಿಬ್ಯೂಟರ್ ಜೊತೆ ಡಿಸ್ಕಸ್ ಮಾಡಿದಾಗ ಕನ್ನಡ ಸಿನಿಮಾಗಳು ಯಾವ್ದು ಇಲ್ಲ ಅವತ್ತು, ಯಾವ್ದು ರಿಲೀಸ್ ಆಗ್ತಾ ಇಲ್ಲ. ಆಮೇಲೆ ನಮಗೆ ತುಂಬಾ ನೆಕ್ಸ್ಟ್ ಮುಂದಕ್ಕೆ ಹೋದ್ರೆ ತುಂಬಾ ದೊಡ್ಡ ಬೇರೆ ಕನ್ನಡ ಸಿನಿಮಾಗಳಿದ್ದಾವೆ ಅಂತ ನಾವು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡೋಣ. ನಮ್ಮ ಕನ್ನಡ ಸಿನಿಮಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇರೆ ನಮ್ಮ ಕನ್ನಡ ವಿಡಿಯೋಗಳ ಮೇಲೆ ನಾವು ಕಾಂಪೀಟ್ ಮಾಡ್ತಾರೆ, ಅದು ಚೆನ್ನಾಗಿರಲ್ಲ. ನಾವು ಈಗ ಶುರು ಮಾಡ್ತಾ ಇದೀವಿ, ಬೇರೆ ಲ್ಯಾಂಗ್ವೇಜ್ ಮೇಲೆ ನಾವು ಕಾಂಪೀಟ್ ಮಾಡೋಣ ಅಂತ ಹೇಳಿ, ಏನ್ ಸಮಸ್ಯೆ ಇಲ್ಲ ಅಂತ ಹೇಳಿ ತುಂಬಾ ಧೈರ್ಯವಾಗಿ ಜೊತೆ ನಿಂತು ಇಲ್ಲ ಸರ್ 6ನೇ ತಾರೀಕಿಗೆ ನಾವು ಮಾಡೋಣ. ಅದೊಂದು ಈ ಸಿನಿಮಾ 6ನೇ ತಾರೀಕು ರಿಲೀಸ್ ಆಗೋದಕ್ಕೆ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಆಗ್ಬೇಕು ಅನ್ನೋದಕ್ಕೆ ನಮ್ಮ ಪ್ರೊಡ್ಯೂಸರ್ ಅವರ ಒಂದು ಸ್ಟ್ರಾಂಗ್ ಧೈರ್ಯ. ಹಂಗಾಗಿ 6ನೇ ತಾರೀಕಿಗೆ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದೇನಂದ್ರೆ ಸಿನಿಮಾ ನಿಮ್ಗೆ ಎಸ್ಪೆಷಲಿ ಹೊಸಬ್ರು ಯಾವ್ದೋ ಒಂದು ದೊಡ್ಡ ಸಿನಿಮಾ ಎದುರಿಗೆ ಬರ್ತಾ ಇದಾರೆ ಅಂತಂದ್ರೆ ಒಂದು ಸ್ಟ್ರಾಂಗ್ ಆಗಿ ಏನೋ ಒಂದು ಕಂಟೆಂಟ್ ಇಟ್ಕೊಂಡಿರ್ತೀವಿ ಅಂತ. ಯಾಕಂದ್ರೆ ನೀವು ಟ್ರೈಲರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ
ಯಾವುದೋ ಸುಮಾರಾಗಿ ಯಾವುದೋ ಹೊಸಬರು ಏನೋ ಮಾಡಿದ್ದಾರೆ ಅಂತಲ್ಲ, ತುಂಬಾ ಅದ್ಭುತವಾಗಿ ಅದು ಮೇಕಿಂಗ್ ವೈಸ್ ಆಗಿರ್ಬೋದು, ಅದು ಸಿನಿಮಾದ ಸ್ಕ್ರೀನ್ ಪ್ಲೇ ಕಥೆ ವೈಸ್ ಆಗಿರ್ಬೋದು, ಎಲ್ಲಾ ವಿಷಯದಲ್ಲೂ ಕೂಡ ಒಂದು ಸ್ಟ್ರಾಂಗ್ ಆಗಿ ಏನೋ ಒಂದು ಮೆಸೇಜ್ ಅನ್ನ ಇಟ್ಕೊಂಡು ಒಂದು ಎಲ್ಲಾ ಎಲಿಮೆಂಟ್ಸ್ ಅಲ್ಲ, ನಿಮ್ಗೆ ಸಿನಿಮಾದಲ್ಲಿ ಕಾಮಿಡಿ ಇರುತ್ತೆ, ನಿಮ್ಗೆ ಲವ್ ಇರುತ್ತೆ, ಆ ಎಮೋಷನ್ಸ್ ಇರುತ್ತೆ, ಒಂದು ಒಳ್ಳೆ ಮೆಸೇಜ್ ಇರುತ್ತೆ, ಇದೆಲ್ಲ ಎಲಿಮೆಂಟ್ಸ್ ಸಿನಿಮಾದಲ್ಲಿ ಇದೆ. ಹಂಗಾಗಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿರೋದ್ರಿಂದ ನಮ್ಗೊಂದು ಕಾನ್ಫಿಡೆನ್ಸ್ ಇದೆ, ಸ್ಟ್ರಾಂಗ್ ಕಾನ್ಫಿಡೆನ್ಸ್. ಯಾಕಂದ್ರೆ ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ಯಾವತ್ತು ಒಂದು ಚೆನ್ನಾಗಿರೋ ಸಿನಿಮಾಗಳು ಯಾವತ್ತು ಸೋಲ್ಸಿರೋ ಉದಾಹರಣೆಗಳಿಲ್ಲ. ಮೇ ಬಿ ನಮ್ಮ ಸಿನಿಮಾನ ಖಂಡಿತವಾಗ್ಲೂ ಕೆಲಸ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ಯಾಕೆಂದ್ರೆ ಅವತ್ತು ಯಾವ್ದು ಕನ್ನಡ ಸಿನಿಮಾಗಳೆಲ್ಲ ಕನ್ನಡಿಗರು ಕನ್ನಡ ಸಿನಿಮಾ ಯಾವ್ದು ಇಲ್ಲಪ್ಪ ಅಂತ ಅವ್ರಿಗೆ ಅನಿಸ್ಬಾರ್ದು. ಹಾಗಾಗಿ ಡಿಸೆಂಬರ್ 6ನೇ ತಾರೀಕು ನಾವು ನಮ್ಮ ಕರ್ನಾಟಕದಲ್ಲಿ ಯಾವಾಗಲೂ ಕನ್ನಡಿಗನೇ ಸಾರ್ವಭೌಮ. ಹಾಗಾಗಿ ನಮ್ಮ ಕನ್ನಡ ಸಿನಿಮಾವನ್ನು ನಾವು ಆಮೇಲೆ ಪೂರ್ಣ ಅಂಡ್ ಇಡೀ ತಂಡ ಒಟ್ಟಾರೆಯಾಗಿ ಸಿನಿಮಾ ಹೊಸದಷ್ಟೇ, ಅನುಭವ ಯಾರಿಗೂ ಏನು ಹೊಸದಲ್ಲ. ಎಲ್ಲರೂ ಅನುಭವಿಸ್ತಾ ಇದ್ದಿರೋರು, ಬಹಳ ಚೆನ್ನಾಗಿ ತಿಳ್ಕೊಂಡಿರೋರು, ಜರ್ನಿ ಮಾಡಿರೋರು, ಕಷ್ಟಗಳನ್ನ ನೋಡಿರೋರು, ಬದುಕಲ್ಲಿ ಸಹಿಸ್ಕೊಂಡವರು, ಸೋತವರು, ಸೋಲುಂಡವರು, ಕೆಳಗೆ ಬಗ್ಗದವರು, ಬಾಗದವರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಇವತ್ತು. ಅದ್ರಲ್ಲಿ ನಾನು ನಿಮ್ಮಲ್ಲಿ ಒಬ್ಬ, ನಾನು ಹೊರತಲ್ಲ ನಿಮಗೆ. ಅಂಡ್ ಅಫ್ಕೋರ್ಸ್ ಒಂದೊಂದು ವರ್ಗದಲ್ಲಿ ನಾವೆಲ್ಲರೂ ಒಂದೊಂದ್ ಕಡೆ ಎಲ್ಲರೂ ಬಾಗಿದ್ದೀವಿ, ಬೆನ್ ಬಾಗಿಸಿದೀವಿ. ನನಗೆ ಯಾಕೆ ರೋಷ ಆವೇಶ ಅಂತ ಎಲ್ಲರೂ ಕೇಳ್ತಾರೆ. ನನ್ನಲ್ಲಿ ಸ್ವಲ್ಪ ಕೋಪ ಜಾಸ್ತಿ, ಅದೇ ನನ್ನ ವೀಕ್ ಪಾಯಿಂಟ್ ಅಂದ್ರು ನಮ್ಮ ಪೂರ್ಣ ಮತ್ತೊಬ್ರು ಎಲ್ಲರೂ ಹೇಳ್ತಾ ಇರ್ತಾರೆ ನನಗೆ. ನನ್ನ ಕೋಪನೇ ನನಗೆ ವೀಕ್ ಪಾಯಿಂಟ್ ಅಂತ. ಅಫ್ಕೋರ್ಸ್ ಇರ್ಲಿ, ನನ್ನ ಕೋಪ ಯಾಕೆ ಅಂತಂದ್ರೆ ಸಮಾಜ ಯಾಕೆ ಹಿಂಗಿದೆ ಅಂತ ನನ್ನ ಕೋಪ. ಯಾಕೆ ಮನುಷ್ಯರನ್ನ ನಾವು ಯಾಕೆ ಹಿಂಗಿದೀವಿ ಅಂತ ಕೋಪ. ಯಾಕೆ ನಾವೆಲ್ಲರೂ ಒಟ್ಟಾಗಿರಕ್ಕಾಗಲ್ಲ ಅಂತ ಕೋಪ. ಯಾಕೆ ಎಲ್ಲರೂ ನಾವು ಖುಷಿಯಾಗಿರಕ್ಕಾಗಲ್ಲ ಅಂತ ಕೋಪ. ಯಾಕೆ ನಾವೆಲ್ಲರೂ ಒಂದೇ ಅಂತ ಬದುಕಕ್ಕಾಗಲ್ಲ ಅಂತ ನನ್ನ ಕೋಪ. ಯಾಕೆ ನೀವು ಮಾತ್ರ ತಿಂತಾ ಇದೀರಾ ಉಣ್ತಾ ಇದೀರಾ ಅಂತ ನನ್ನ ಕೋಪ. ಯಾಕೆ ನಮ್ಮ ಮಕ್ಕಳು ಮಾತ್ರ ಬಟ್ಟೆ ಇಲ್ಲ, ಒಳ್ಳೆ ಬಟ್ಟೆ, ನಮ್ಮ ಮಕ್ಕಳು ಮಾತ್ರ ಎಜುಕೇಶನ್ ಇಲ್ಲ ಅಂತ ನನ್ನ ಕೋಪ. ಯಾಕೆ ನೀವು ಕಾರಲ್ಲೇ ಓಡಾಡಬೇಕು ಅಂತ ನನ್ನ ಕೋಪ. ಯಾಕೆ ನಾನು ಕಾಲ್ ಮೇಲೆ ಕಾಲ್ ಹಾಕೊಂಡ್ರೆ ನಿಮ್ಗೆ ಬೇಜಾರಾಗುತ್ತೆ ಅಂತ ನನ್ನ ಕೋಪ. ನೀವು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಾಗ ನಾನ್ ಸುಮ್ಮನಿರ್ಬೇಕು, ನಾನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಾಗ ನಿಮ್ಗೆ ಯಾಕೆ ಈಗ ಹರ್ಟ್ ಆಗುತ್ತೆ, ಅದು ನನ್ನ ಕೋಪ. ಈ ಸಮಾನತೆಯನ್ನ ಅವತ್ತಿಂದ ಫೈಟ್ ಮಾಡ್ತಾ ಬಂದಿರೋದು ಮನುಷ್ಯ ಕುಲ. ಅದು ಅಂಬೇಡ್ಕರ್ ಒಬ್ಬರಲ್ಲ. ಭೂಮಿ ಯಾವಾಗ ಜನಿಸ್ತೋ ಅಲ್ಲಿಂದ ಅಸಮಾನತೆ ಶುರುವಾಯಿತು. ಒಬ್ಬೊಬ್ಬರು ಮನುಷ್ಯರು ವೈಮನಸ್ಸು, ಅಸೂಯೆ, ಇದನ್ನೇ ತುಂಬ್ಕೊಂಡು ಬದುಕ್ತಾ ಅದು ಬ್ಲಾಸ್ಟ್ ಆಗ್ತಾ ಬಂತಷ್ಟೇ. ಅದಕ್ಕೊಬ್ರು ಅಂಬೇಡ್ಕರ್ ಹುಟ್ಟಿದ್ರು, ಸಂವಿಧಾನ ಬರೆದ್ರು. ಅಯ್ಯೋ ದಡ್ರ, ಏನ್ರಯ್ಯ ಇಷ್ಟೆಲ್ಲ ಕಡೆ ಹಿಡಿದಿರಾ, ಫ್ಲೈಟು, ಮಣ್ಣು, ಮಸಿ, ಕ್ಯಾಮ್ರಾ, ಅದು ಇದು ಎಲ್ಲ ಕಡೆ ಹಿಡಿದಿರಾ, ಏನೋ ದಡ್ರ, ನಿಮ್ಗೊಂದು ಸಂವಿಧಾನ ಬರೀಬೇಕಲ್ವ, ನೀವೆಲ್ಲ ಆರಾಮಾಗಿರಿ ಅನ್ನೋದಕ್ಕೆ, ನೀವು ಖುಷಿಯಾಗಿರಿ, ಬಡದಾಡಬೇಡಿ, ನೆಮ್ಮದಿಯಾಗಿರಿ ಅನ್ನೋದಕ್ಕೆ ನಿಮ್ಗೊಂದು ಸಂವಿಧಾನ ಬರೀಬೇಕಾ ಅಂತ ಅಂಬೇಡ್ಕರ್ ಬರೆದ್ರು. ಮಹಾತ್ಮರು ಬಂದ್ರು, ಹುತಾತ್ಮರು ಬಂದ್ರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದ್ರು, ನಮ್ಮ ತಾಯಿ, ನಮ್ಮ ತಂದೆ, ಸುತ್ತ ಇರೋರು ಎಲ್ಲರೂ ಹೇಳಿದ್ರು ಬಡದಾಡ್ಬಿಡಿ ಕಂಡ್ರೆ ನಾವೆಲ್ಲ ಒಂದೇ. ಮೊನ್ನೆ ತಾನೇ ಕನಕದಾಸ ಜಯಂತಿ. ಕುಲವೆಂದು ಹೊಡೆದಾಡಿದ್ರಿ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಅಂತ ಯೋಗೇಶ್ ಭಟ್ರು ಒಂದು ಹಾಡು ಬರೆದಿದ್ರು, ತುಂಬಾ ಚೆನ್ನಾಗಿದೆ, DNA ಅಂತ. ಆ ಹಾಡು ಯೂಟ್ಯೂಬ್ ಅಲ್ಲಿ ಕೇಳಿ, ಚೆನ್ನಾಗಿದೆ ಅದು. ನಮ್ಮ DNA ಮೂಲ ಹುಡುಕ್ತಾ ಹೊಟ್ರೆ ನಾವ್ ಎಲ್ಲಿವರು ಅಂತ ಯಾರಿಗೂ ಗೊತ್ತಾಗಲ್ಲ. ಯಾವುದೋ ದೇಶದ ಯಾವುದೋ ಕಂಟ್ರಿ ಯಾವುದೋ ಮೂಲೆಯಲ್ಲಿ ನಮ್ದು ಯಾವುದೋ DNA ಸಿಗುತ್ತೆ, ನಾವು ಅಲ್ಲಿಯವರು ಅಂತ. ಆ DNA ಹುಡುಕೋದ್ರಿಂದ ಸಿಗ್ತೀವಿ ನಾವು. ನಾನು ಶ್ರೇಷ್ಠ, ನೀವು ಶ್ರೇಷ್ಠ, ನಾನ್ ದೊಡ್ಡವನು ಅನ್ನೋದ್ರಲ್ಲಿ ನಮ್ಮ ಇಡೀ ಬದುಕು ಕಳ್ಕೊಂಡು ಅದಕ್ಕೆ ಫೈಟ್ ಮಾಡಿ ನಮ್ಮ ಮಕ್ಕಳ ತಲೆಗೂ ತುಂಬಿ ಅದನ್ನು ಪಾಸ್ ಮಾಡಿ ಮುಂದಿನ ಜನರೇಷನ್ಗೂ ತುಂಬಿ ಯಾರು ನೆಮ್ಮದಿಯಾಗಿರ್ಬಾರ್ದು ನಮ್ಮ ಸಮಾಜದಲ್ಲಿ. ಹಂಗ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಈ ಬದುಕು ಬೇಕಾದ ಪ್ರಶ್ನೆ ನಾನು ನೋಡಿದ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ನನ್ನ ಕೋಪ ಜಾಸ್ತಿ. ನಾನು ಎದೆ ಉಪ್ಸಿ ನಿಂತೀನಿ ಯಾವಾಗ್ಲೂ, ಎಲ್ಲೇ ಹೋದ್ರು. ದುರಂಕಾರ ಅಲ್ಲ, ಕಾನ್ಫಿಡೆನ್ಸ್. ಇಲ್ಲ ನೀವು ನನ್ನ ಬೆಂಡ್ ಮಾಡ್ತಾನೆ ಇರ್ತೀರ. ನಾನು ಚೂರು ಬೆಂಡ್ ಆದ್ರೆ ನನ್ನ ತಲೆ ಮೇಲೆ ಕಾಲು ಸೀದಾ ಬರುತ್ತೆ ನಿಮ್ಗೆ. ಹಾಗಾಗಿ ನಾನು ಬೆಂಡ್ ಆಗಲ್ಲ. ನಾನು ಅಂದ್ರೆ ಯಾರು? ನನ್ನಂತ ಎಲ್ಲ ವ್ಯಕ್ತಿಗಳು, ನಾವು ಅಂಬೇಡ್ಕರ್ ಆದಿಯಾಗಿ, ಮಹಾತ್ಮ ಗಾಂಧೀಜಿ ಆದಿಯಾಗಿ, ಕುವೆಂಪು ಆದಿಯಾಗಿ, ತೇಜಸ್ವಿ ಆದಿಯಾಗಿ ನಾವೆಲ್ಲರೂ. ನೀವು ಕೇಳ್ಬೋದು, ಅಂದ್ರೆ ನಿಮಗೆ ಈಗ ನಮ್ಮನ್ನೊಂದು ಗುಂಪಿಗೆ ಸೇರಿಸ್ಬಿಡ್ತೀರ. ಹೆಂಗೆ? ಹಸುವಿನ ಪರ ಮಾತಾಡಿದ್ರೆ ನಾನೊಂದು ಗುಂಪು, ಬಡವರ ಪರ ಮಾತಾಡಿದ್ರೆ ನಾನೊಂದು ಗುಂಪು, ನಾನು ಒಂದು ವರ್ಣದ ವಿರೋಧಿಯಾಗಿ ಮಾತಾಡಿದ್ರೆ ಒಂದು ಗುಂಪು, ನಾನು ಸಮಾನತೆಯ ಪರವಾಗಿ ಮಾತಾಡಿದ್ರೆ ನಾನೊಂದು ಗುಂಪು.
ಪರವಾಗಿಲ್ಲ, ನಾನು ಆ ಗುಂಪಲ್ಲಿರೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಇದನ್ನ ವಿರೋಧಿಸೋ ಎಷ್ಟೋ ಜನ ಬಂದ್ರು ಕತ್ತಿ ತಗೊಂಡು ಹೊಡೆದಾಡ್ತೀನಿ ಅಂತ ಹೇಳಲ್ಲ ನಾನು. ನಿಮ್ಮನ್ನ ಕನ್ವಿನ್ಸ್ ಮಾಡಬೇಕು, ನಿಮ್ಮನ್ನ ಬದಲಾಯಿಸಬೇಕು. ಆ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಬದಲಾಯಿಸ್ತೀವಿ, 100% ಬದಲಾಯಿಸ್ತೀವಿ. ಅದು ಇಲ್ಲಿ ಕೂತಿರೋ ಎಲ್ಲರೂ ನಾವು ಬದಲಾಯಿಸಕ್ ಆಗಲ್ಲ. ಇಬ್ರು ಇದ್ದಿರ್ತಾರೆ ಅಲ್ಲಿ, ನನ್ನಂತ ಒಬ್ಬ ಇಲ್ಲಿ ಕೂತಿರ್ತಾನೆ, ಅಲ್ಲೊಬ್ರು ಕೂತಿರ್ತಾರೆ, ಅಲ್ಲೊಬ್ರು ಕೂತಿರ್ತಾರೆ. ಅವರಷ್ಟು ಜನ ಇಡೀ ಸರ್ಕಲ್ ಕವರ್ ಮಾಡ್ತಾರೆ. ಅದೇ ನಂಬಿಕೆ. ಆ ನಂಬಿಕೆ ಮೇಲೆ ಇಡೀ ಭೂಮಿ ಬದುಕ್ತಾ ಇರೋದು. ಈ ಭೂಮಿ ಯಾರು ಸ್ವತ್ತು ಅಲ್ಲ, ಅದನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು. ನಾವೇ ಬಾರ್ಡರ್ ಹಾಕಿರೋದು, ನಾವೇ ಲೈನ್ ಹಾಕೊಂಡಿರೋದು, ನಾವೇ ಸೆಕ್ಯೂರಿಟಿ ಹಾಕೊಂಡಿರೋದು, ನಾವೇ ಬಯಸ್ತರಾಗಿ ಸೆಕ್ಯೂರಿಟಿ ಹಾಕೊಂಡು ನಮ್ಮನ್ನು ನಾವು ಕಾಯ್ತಾ ಇರೋದು. ಯಾಕಂದ್ರೆ ಅಷ್ಟು ನಾವು ಸರಿ ಇಲ್ಲ ಅಂತ ಅರ್ಥ. ಯಾವ ಪ್ರಾಣಿಗಳು ಬಾರ್ಡರ್ ಹಾಕೊಂಡಿಲ್ಲ, ಯಾವ ಪಕ್ಷಿಗಳು ಬಾರ್ಡರ್ ಹಾಕೊಂಡಿಲ್ಲ. ಆಸ್ಟ್ರೇಲಿಯಾದಿಂದ ಇಲ್ಲಿಗೆ ಪಕ್ಷಿಗಳು ಹಾರಿ ಬರ್ತವೆ, ಯಾವ ಬಾರ್ಡರ್ ಇಲ್ಲ. ನಮ್ಗೆಲ್ಲ ಬಾರ್ಡರ್ ಇದೆ. ಈ ಗಡಿಯನ್ನು ದಾಟೋದು ಯಾವಾಗ? ನಾವು ವಿಶ್ವಮಾನವರಾಗೋದು ಯಾವಾಗ? ಅದಕ್ಕೆ ನಾವು ಕುವೆಂಪು ಬರೆದಿದ್ದು. ಎಲ್ಲ ಓದ್ತೀವಿ ಅಷ್ಟೇ. ಕುವೆಂಪು ಇಷ್ಟ ಬರೀ ಫೋಟೋದಲ್ಲಿ ಮಾತ್ರ, ಅನಂತಮೂರ್ತಿ ಇಷ್ಟ ಬರೀ ಫೋಟೋ ಮಾತ್ರ. ಎಲ್ಲಿ ಸರ್ಕಾರಿ ಸ್ಕೂಲಲ್ಲಿ 2 ಫೋಟೋ ಇರುತ್ತೆ, ಇಲ್ಲ ವಿಧಾನಸೌಧದಲ್ಲಿ 2 ಫೋಟೋ ಇರುತ್ತೆ. ಎಲ್ರದ್ದು ಯಾರು ಇವರು? ಯಾರು ಗೊತ್ತಿರಲ್ಲ. ಹೆಂಗ್ ಗೊತ್ತು? ಕುವೆಂಪು ಕುವೆಂಪು ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿದ್ರು ಕುವೆಂಪು ಕುವೆಂಪು ಅಷ್ಟೇ. ಕುವೆಂಪು ಏನ್ ಮಾಡಿದ್ರು? ಏನನ್ನ ಹೇಳಿದ್ರು? ಅಂಬೇಡ್ಕರ್ ಏನ್ ಮಾಡಿದ್ರು? ಏನನ್ನ ಹೇಳಿದ್ರು? ಒಂದೊತ್ತು ಹಸ್ಕೊಂಡಿರಿ ನೀವು, ಆ ದುಡ್ಡಲ್ಲಿ ಶಿಕ್ಷಣ ಕೊಡಿ ಅಂತ ಹೇಳಿದ್ರು ಮಕ್ಕಳಿಗೆ. ಈ ಸೆನ್ಸಿಬಿಲಿಟಿ ನಾವು ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ಏನ್ ಬದಲಾವಣೆ ಬರುತ್ತೆ ಸಮಾಜದಲ್ಲಿ? ಯಾರಿಗೂ ಪೇಷನ್ಸ್ ಇಲ್ಲ ಇವತ್ತು. ಯಾರ ಮಾತು ಕಳೆದೋಗಿದೆ ಅದು. ನಾವು ಕೂತ್ಕೊಂಡು ಕೇಳ್ತೀವಿ. ಆಕ್ಚುಲಿ ಏನ್ ಹೇಳ್ತಾ ಇದಾರೆ ಕವಿರಾಜ್ ಅವರು, ಏನೋ ಹೇಳ್ತಾ ಇದಾರೆ, ಇಂಪಾರ್ಟೆಂಟ್ ಆಗಿ ಕೇಳಿಸ್ಕೋಣ. ಆ ಕಿವಿಗಳೇ ಮುಂಚೋಗಿದಾವೆ. ನೀವು ಯಾವ ಜಾತಿ ಅಂತ ಹೇಳ್ಬಿಡಿ, ಯಾವ ಧರ್ಮ ಅಂತ ಹೇಳ್ಬಿಡಿ, ಎಲ್ಲಾ ಜಾತಿ ಎಲ್ಲಾ ಧರ್ಮದಲ್ಲೂ ಅದಾಗಿದೆ. ಆ ಒಳಗಿನ ಅರಿವನ್ನೇ ಮುಚ್ಕೊಂಡ್ಬಿಟ್ರೆ ನಾವು ಯಾವ ಕ್ರಾಂತಿ, ಯಾವ ಹಾಡುಗಳು, ಯಾವುದೇ ಸಿನಿಮಾಗಳು ಬಂದ್ರು ಅದನ್ನ ಓಪನ್ ಮಾಡಕ್ಕಾಗಲ್ಲ. ಆ ಬಾಗಿಲನ್ನ ಓಪನ್ ಮಾಡಕ್ಕಾಗಲ್ಲ. ಆ ಬಾಗಿಲು ಓಪನ್ ಆಗ್ಬೇಕು, ಅದು ಓಪನ್ ಮಾಡ್ಕೋಬೇಕು. ಅವಾಗ ಎಲ್ಲಿ ಓಪನ್ ಆಗುತ್ತೆ ಅಂದ್ರೆ ಅದಕ್ಕೊಂದೇ ಕೀ ಇರೋದು, ಮನುಷ್ಯತ್ವದ ಕೀ. ಆ ಮನುಷ್ಯತ್ವದ ಕೀ ನಮ್ಮ ಜೊತೆ ಇರೋವರೆಗೂ ಈ ಡೋರ್ ಓಪನ್ ಇರುತ್ತೆ. ಆ ಮನುಷ್ಯತ್ವದ ಕೀನೇ ಮರ್ತ್ಬಿಟ್ರೆ ನಾವು ಯಾವ ಡೋರ್ ಓಪನ್ ಆಗಲ್ಲ. ಇವತ್ತಿನ ಈ ಹಾಡು ಬಹಳ ಮುಖ್ಯ ಆಗುತ್ತೆ. ಅಂಡ್ ಕವಿರಾಜ್ ಅವರು ಬರೆದಾಗ ಅಫ್ಕೋರ್ಸ್ ಅದಕ್ಕೆ ಒಂದು ಅರ್ಥ ಬರುತ್ತೆ. ಅವರೇ ಬರೆದಿದ್ದು ಕರೆಕ್ಟ್. ಅದನ್ನ ಕೆಲವೊಂದು ಕೆಲಸಗಳನ್ನ ಯಾರು ಮಾಡ್ಬೇಕು? ಅವರೇ ಮಾಡ್ಬೇಕು. ಅದಕ್ಕೆ ಅವರೇ ರೈಟ್ ಪರ್ಸನ್. ಕವಿರಾಜ್ ಅವರ ಪೆನ್ನಿಂದ ತುಂಬಾ ಬರೆಯುತ್ತಿದೆ. ಅವ್ರ ಹೋರಾಟದ ಹಾದಿ ನೋಡ್ತಾ ಇದ್ದೀನಿ ನಾನು. ಸತ್ಯವಾದ ಸಜ್ಜನವಾದ ಹೋರಾಟದ ಹಾದಿ. ಅದೆಷ್ಟೋ ಜನರಿಗೆ ಸ್ಫೂರ್ತಿ ಆಗುತ್ತೆ. ಅಂಡ್ ಅಫ್ಕೋರ್ಸ್ ಅವ್ರ ಪೆನ್ನಿಂದ ಬರೆದಿರೋ ಒಂದೊಂದು ಲೈನ್ಗಳು ಕೂಡ ಸತ್ಯ. ಅವ್ರು ಕೇಳ್ತಾ ಇದ್ರು ನನಗೆ, ಹಾಡು ಹಿಟ್ಟಾಗುತ್ತಾ ಅಂತ. ಹಾಡು ಹಿಟ್ಟಾಗುತ್ತಾ ಬಿಡುತ್ತಾ ನಮ್ಗೆ ಬೇಡ. ಸಿನಿಮಾ ಹಿಟ್ಟಾಗುತ್ತಾ ಬಿಡುತ್ತಾ ಬೇಡ. ನಮ್ಮ ಕರ್ತವ್ಯ ನಾವು ಮಾಡ್ಬೇಕು. ಮುಂದೊಂದು ದಿವಸ ಎಲ್ಲೋ ನಿಂತ್ಕೊಂಡಾಗ ಏನಕ್ಕೋ ನಮ್ಗೆ ಯಾವುದೋ ಒಂದು ಪ್ರೊಟೆಸ್ಟ್ ಒಂದು ಈವೆಂಟ್ ಅಲ್ಲಿ ನಿಂತಾಗ ಒಂದು ಹಾಡ್ಬೇಕು ಅಂತಾಗ ಅಂತದೊಂದು ಹಾಡ್ಬೇಕು ನಮ್ಗೆ. ಸಿನಿಮಾ ಹಾಡು ಹಿಟ್ಟಾಗುತ್ತಾ ಫೇಲ್ಯೂರ್ ಆಗುತ್ತಾ ಅದೆಲ್ಲ ಕೌಂಟ್ ನಮ್ಗೆ ಬೇಡ. ಸಿನಿಮಾನು ಅಷ್ಟೇನೆ. ಇತಿಹಾಸ ತೆಗೆದು ನೋಡಿದಾಗ ಇಂತರ ಸಿನಿಮಾಗಳು ಇದೆಯಾ ಅಂತಂದಾಗ ಅಲ್ಲಿ ಇಷ್ಟಲ್ಲಿ ಬರ್ಬೇಕಲ್ಲ ಸಿನಿಮಾ. ಗೆಲುವು ಸೋಲು ನಮ್ ಕೈ ನಿಮ್ ಕೈ ಇಲ್ಲ. ಸಿನಿಮಾ ಮಾಡೋದಷ್ಟೇ ನಮ್ ಕೈಲಿರೋದು. ಆ ಕಾನ್ಫಿಡೆನ್ಸ್ ಇರೋ ಹುಡುಗರು ಹುಟ್ಟಬೇಕಲ್ಲ. ಹಂಗೆ ಒಬ್ಬ ಅರುಣ್ ತುಂಬಾ ಕಾನ್ಫಿಡೆನ್ಸ್ ಇರುವಂತ ಹುಡುಗ. ಅವನೊಳಗಡೆ ಒಂದು ಸೈಲೆನ್ಸ್ ಇದೆ. ಆದ್ರೆ ಸಿನಿಮಾದಲ್ಲಿ ಆ ಫೈರ್ ಕಾಣಿಸ್ತಾ ಇದೆ. ಅವ್ನು ಜಾಸ್ತಿ ಮಾತಾಡಲ್ಲ. ನನ್ನ ಮೀಟ್ ಮಾಡಿದ್ರೆ ಒಂದು 5-6 ಸಲ ಮೀಟ್ ಮಾಡಿದೀವಿ. ಅವ್ನು ತುಂಬಾ ಕಡಿಮೆ ಮಾತುಗಾರ. ಬಟ್ ಅವನೊಳಗಡೆ ಸಿಕ್ಕಾಪಟ್ಟೆ ಫೈರ್ ಇದೆ. ಆ ಫೈರ್ ಧೀರ ಭಗತ್ ರಾಯ್. ಅಫ್ಕೋರ್ಸ್ ಯಾವಾಗ ಅನಿಸ್ತಿತ್ತು ನನಗೆ, ಯಾಕೆ ಸ್ಕ್ರಿಪ್ಟ್ಗಳಿರಲ್ಲ? ನಾನು ಕೇಳ್ತಾ ಇರ್ತಾರೆ ಹುಡುಗರು, ಅಣ್ಣ ನೀವ್ ಈ ತರ ಸಿನಿಮಾ ಮಾಡ್ಬೇಕು, ನೀವ್ ಈ ತರ ವಿಚಾರದವರು, ನೀವ್ ಯಾಕೆ ಅಂಬೇಡ್ಕರ್ ಒಂದು ಸಿನಿಮಾ ಮಾಡಲ್ಲ, ನೀವ್ ಯಾಕೆ JB ಮರ ತರದೊಂದು ಸಿನಿಮಾ ಮಾಡಲ್ಲ, ನೀವ್ ಯಾಕೆ ಯಶವಂತ್ ತರದೊಂದು ಸಿನಿಮಾ ಮಾಡಲ್ಲ? ತುಂಬಾ ಜನ ಕೇಳಿದ್ದಾರೆ ನನಗೆ. ಆ ಪ್ರಶ್ನೆ ಸಿಕ್ಕಾಪಟ್ಟೆ ಬಂದಿದೆ ನನಗೆ. ಅದನ್ನ ಓಪನ್ ಆಗಿ ಮಾತಾಡ್ತೀನಿ ನಾನು. ಆ ಪ್ರಶ್ನೆ ಬಂದಾಗ ನನಗೆ ಸೀರಿಯಸ್ ಆಗಿ ಹೇಳ್ತೀನಿ, ನನಗೆ ಆ ತರ ಸಬ್ಜೆಕ್ಟ್ ಇದುವರೆಗೂ ಬಂದಿಲ್ಲ. ನಾನೇ ವೆಯ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಕಾಲದಿಂದ ಕಾಯ್ತಾ ಇದ್ದೀನಿ. ಅದಕ್ಕೆ ಒಬ್ಬ ಒಳ್ಳೆ ನಿರ್ದೇಶಕ ಬೇಕು, ಅಷ್ಟೇ ಚೆನ್ನಾಗಿ ಟೆಕ್ನಿಷಿಯನ್ಸ್ ಬೇಕು, ಅದಕ್ಕೆ ಅಷ್ಟೇ ಕ್ವಾಲಿಟಿ ಕೊಡ್ಬೇಕು ನಾವು. ಒಂದು ಹಸುರನ್ ದೇವರಿಗೋ, ಒಂದು ಯಾವುದೋ ಬಾರಿ ಸಂಗರಾಜನ್ ಸಿನಿಮಾಗಳ ತರನೋ, ಒಂದು ಪಾರಂಜಿತ್ ಸಿನಿಮಾಗಳ ತರನೋ ಆ ಲೆವೆಲ್ ಸಬ್ಜೆಕ್ಟ್ಗಳು ಬರಬೇಕು. 100% ನಾನು ರೆಡಿ ಮಾಡೋದಕ್ಕೆ ನಾನು ಮಾಡ್ತೀನಿ. ಆ ಹಿಂಜರಿಕೆ ಮುಜುಗರ ನನಗೆ ಯಾವುದೂ ಇಲ್ಲ. ನಾನು ನಿಮ್ಮೊಳಗೆ ಒಬ್ಬ. ಆ ಹಿಂಜರಿಕೆ ಮುಜುಗರ ಎಲ್ಲಿ ಬೇಕಾದ್ರೆ ನಿಂತ್ಕೊಂಡು ನಾನು ಹೇಳ್ತೀನಿ. ಅದನ್ನ ಹೇಳಿದೀನಿ ತುಂಬಾ ಸಲ. ನನಗೆ ಆ ಭಯನೇ ಇಲ್ಲ. ಎದೆನೇ ಉಬ್ಬಿಸ್ಬಿಟ್ಟು ನಿಂತ್ಕೊಂಡವ್ರಿಗೆ ಇಲ್ಲಿ ಗುಂಡು ಹೊಡಿತಾರೆ ಅಂತ ಭಯ ಪಡ್ತೀವ? ಇಷ್ಟೆಲ್ಲ ಮಾತಾಡಿದ್ಮೇಲೆ ಗುಂಡು ಹೊಡಿತಾರೆ ಅಂತ ಭಯ ಪಡ್ತೀವ?
ಇಷ್ಟೆಲ್ಲ ಧೈರ್ಯ ಬಂದ್ಮೇಲೆ ಎದುರ್ಕೊಂಡು ಓಡಾಡ್ತೀವ? ಒಬ್ಬೊಬ್ಬರೇ ಓಡಾಡೋದು ನಾನು. ಆ ಭಯ ಯಾವುದೂ ಇಲ್ಲ, ಯಾಕಂದ್ರೆ ನಾನು ಎಲ್ಲರೂ ಪ್ರೀತಿಸ್ತೀನಿ, ಅವರು ನನ್ನ ಪ್ರೀತಿಸ್ತಾರೆ. ಹಂಗಿದ್ಮೇಲೆ ಪ್ರೀತಿ ಇರೋ ಕಡೆ ಭಯ ಬರೋ ಮಾತೇ ಇಲ್ಲ. ಇನ್ನು ಎರಡನೇದಾಗಿ ಸಿನಿಮಾ ವಿಷಯಕ್ಕೆ ಬರ್ತೀನಿ, ಮುಗಿಸ್ತೀನಿ ಶಾರ್ಟ್ ಆಗಿ. ಸಿನಿಮಾ ಧೀರ ಭಗತ್ ರಾಯ್ ಯಾಕೆ ಖುಷಿ ಆಗುತ್ತೆ ಅಂತಂದ್ರೆ, ಫಸ್ಟ್ ಟೈಮ್ ಕನ್ನಡದಲ್ಲಿ ಈ ತರ ಒಂದು ಸಮುದಾಯದ ಹೋರಾಟವನ್ನ ಸಮಸ್ಯೆಗಳನ್ನಿಟ್ಟುಕೊಂಡು ಧೈರ್ಯವಾಗಿ ಮಾತುಗಳ ಮುಖಾಂತರ ನಾವು ವಿಷಯಗಳ ಮುಖಾಂತರ ನಾವು ಕಟ್ತಾ ಇಷ್ಟು ಚೆನ್ನಾಗಿ ಬೋಲ್ಡ್ ಆಗಿ ಮಾಡೋದಕ್ಕೆ ನಿಮ್ಮೆಲ್ಲರ ಧೈರ್ಯಕ್ಕೆ ನಿಮ್ಗೆಲ್ಲರಿಗೂ ಬೈತೀನಿ. ಈ ಧೈರ್ಯ ಮಾಡ್ಬೇಕಾಗಿತ್ತು, ಯಾವತ್ತು ಮಾಡ್ಬೇಕಾಗಿತ್ತು, ಸುಮಾರಷ್ಟು ಸಿನಿಮಾಗಳು ಬರ್ಬೇಕಾಗಿತ್ತು, ಬಂದಿಲ್ಲ. ಈಗ ನಿಮ್ಮ ಮೊದಲನೇ ಸಿನಿಮಾ ಆಗ್ತಾ ಇದೆ, ಅದು ನಾದಿ ಆಗ್ಲಿ ಅಂಡ್ ನಾನು ಮಾಡೋ ತರ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಅಫ್ಕೋರ್ಸ್ ನಮ್ಮ ಪ್ರವೀಣ್ ಗೌಡರು ಬಹಳ ದೊಡ್ಡ ವಿಷಯ, ನೀವು ಈ ತರ ಒಂದು ಸಬ್ಜೆಕ್ಟ್ಗೆ ಅರುಣ್ ಅವ್ರನ್ನ ನಂಬಿ ಅಂಡ್ ಇಡೀ ತಂಡ ನಂಬಿ ಇಷ್ಟು ದುಡ್ಡನ್ನ ಸಿಕ್ಕಾಪಟ್ಟೆ ಹಾಕಿದ್ರೆ ಗೊತ್ತಾಗುತ್ತೆ, ತುಂಬಾ ಖರ್ಚು ಮಾಡಿದ್ರ. ಒಳ್ಳೇದಾಗ್ಲಿ, ಸಿನಿಮಾ ಕೂಡ ಕಮರ್ಷಿಯಲ್ ಆಗಿ ಗೆಲ್ಲಿ ಸರ್. ಅಂಡ್ ಅಫ್ಕೋರ್ಸ್ ಹೀರೋ ಹೀರೋಯಿನ್ ಇಬ್ರು ತುಂಬಾ ಆಸೆಗಳಿಂದ ಈ ಸಿನಿಮಾ ನೋಡ್ತಾ ಇದ್ದಾರೆ, ಅವ್ರಿಬ್ಬರಿಗೂ ಒಳ್ಳೇದಾಗ್ಲಿ. ಅಫ್ಕೋರ್ಸ್ ನೀವು ಯಾವತ್ತು ನನ್ನಿಂದ ಏನಾದ್ರು ಸಣ್ಣ, ನಮ್ಮಿಂದ ಏನ್ ದೊಡ್ಡ ಸಹಾಯ ಆಗುತ್ತೋ ಗೊತ್ತಿಲ್ಲ, ನಾನು ಆ ಮಟ್ಟಕ್ಕೆ ಬೆಳಿಲಿ ಅಂತ ನಿಮ್ಮೆಲ್ಲರ ಕೇಳ್ಕೊತೀನಿ. ನನ್ನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ಗೊತ್ತಾ, ಆ ಮಟ್ಟಕ್ಕೆ ಹೋಗ್ಬೇಕು ನಾನು. ಆ ಮಟ್ಟಕ್ಕೆ ಹೋದಾಗ ನಾವು ಬಂದು ನಿಂತ್ಕೊಂಡಾಗ ಒಂದು ಕ್ಷಣ ನಿಮ್ ಜೊತೆ ಬಂದು ನಿಂತ್ಕೊಂಡಾಗ ಇದು ಲಕ್ಷಾಂತರ ಜಾಸ್ತಿ ನೋಡ್ತಾ ಆಗ್ಬೇಕು, ಅದು ನನ್ನ ಆಶಯ. ನಾವ್ಯಾಕೆ ಬೆಳಿಬೇಕು ಅಂತಂದ್ರೆ, ನಾವ್ಯಾಕೆ ಬೆಳಿಬೇಕು ಅಂದ್ರೆ ನಮ್ಮಿಂದ ಇನ್ನೊಂದು 100 ಜನ ಬೆಳಿಬೇಕು, ಆ ಕಾರಣಕ್ಕೆ ನಾವು ಬೆಳಿಬೇಕು. ಆ ಆಶೀರ್ವಾದ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ. ಅಂಡ್ ಅಫ್ಕೋರ್ಸ್ ಪೂರ್ಣ ನನ್ನ ಆತ್ಮೀಯ, ನನ್ನ ಸ್ನೇಹಿತ, ನನ್ನ ಬಂಧು, ನನ್ನ ತಮ್ಮ, ನನ್ನ ಅಣ್ಣ ಎಲ್ಲವೂ ಕೂಡ ತಾಯಿ ಇರಲಿ. ಅಂಡ್ ಅಫ್ಕೋರ್ಸ್ ನನ್ನ ಅವರ ಸ್ನೇಹ ಸಾಕಷ್ಟು ವರ್ಷಗಳು, 16 ವರ್ಷಗಳದ್ದು. ಪೂರ್ಣ ಅಂದ್ರೆ ಯಾವಾಗಲೂ ನನಗೆ ಒಂದು ಎಮೋಷನಲ್ ಪಾಯಿಂಟ್. ಪೂರ್ಣ ನನಗೆ ಏನು ಕರೆದ್ರು, ಮಧ್ಯರಾತ್ರಿ ಕರೆದ್ಬಿಟ್ಟು ಸತೀಶ್ ಹಿಂಗೊಂದಿದೆ ಅಂತಂದ್ರೆ ನಾನು ಯಾವತ್ತೂ ಅದನ್ನ ಡಿಸ್ಕಷನ್ನೇ ಮಾಡಿಲ್ಲ. ಏನ್ ಕೇಳಿದ್ರು ಡಿಸ್ಕಷನ್ನೇ ಮಾಡಿಲ್ಲ. ಎಲ್ಲಿ ಪೂರ್ಣ, ಆಯ್ತು ಪೂರ್ಣ ಬರ್ತೀನಿ. ಓಕೆ, ಏನ್ ಮಾಡ್ಬೇಕು ಪೂರ್ಣ, ಇದೊಂದು ಆರ್ಡರ್ ಬಿಡಿ, ಮಾಡ್ತೀನಿ ಪೂರ್ಣ. ಏನೇನ್ ಮಾಡ್ಬೇಕು ಪೂರ್ಣ, ಆಯ್ತು ಪೂರ್ಣ ಮಾಡ್ತೀನಿ. ಅಷ್ಟು ಸಲಿಗೆ, ಅಷ್ಟು ನಮ್ಮ ಮನೆಯವರು, ಪೂರ್ಣ ಆಗ್ಲಿ, ಕಾವ್ಯ ಆಗ್ಲಿ ಅಂಡ್ ಮಕ್ಕಳಾಗ್ಲಿ ಎಲ್ಲರೂ ನನ್ನ ಫ್ಯಾಮಿಲಿ ಅವರು. ಅಂಡ್ ಅಫ್ಕೋರ್ಸ್ ತುಂಬಾ ಒಳ್ಳೆ ಫ್ಯಾಮಿಲಿ, ತುಂಬಾ ಒಳ್ಳೆ ಜನ. ಪೂರ್ಣನ ಇದೆಲ್ಲವನ್ನು ಮಿಗಿಲಾಗಿ ಪೂರ್ಣ ಹಠವಾಗಿ ಅಂಡ್ ಹಸುವಿನವನು. ಅಂಡ್ ಪೂರ್ಣ ಬರೀ ಸಿನಿಮಾ ಅಂತ ಬರೀ ಮ್ಯೂಸಿಕ್ ಮಾಡಲ್ಲ, ಸ್ಕ್ರಿಪ್ಟ್ ಒಳಗಡೆ ತೋರ್ಕೊಳ್ಳೋದಾಗ್ಲಿ, ನಮ್ಮೊಳಗಡೆ ತೋರ್ಕೊಳ್ಳೋದಾಗ್ಲಿ, ಒಂದು ಡಿಸ್ಕಷನ್ ಆಗ್ಲಿ, ಒಂದು ಎಥಿಕ್ಸ್ ಬಂದಾಗಲಿ, ಸ್ನೇಹಿತರನ್ನ ಬಿಟ್ಕೊಳ್ಳೋದಂಗೆ, ಯಾವ ಸ್ನೇಹಿತರನ್ನು ಬಿಟ್ಕೊಳ್ಳೋದಂಗೆ ಗಟ್ಟಿಯಾಗಿ ನಿಂತ್ಕೊಳ್ಳೋದಾಗ್ಲಿ, ಬಂದು ಅಪ್ಕೊಳ್ಳೋದಾಗ್ಲಿ, ಅದೆಲ್ಲವೂ ಪೂರ್ಣ ಕ್ಯಾರೆಕ್ಟರ್. ಪೂರ್ಣ ಅದು ನಿಮ್ಮನ್ನ ಒಂದು ತೂಕ ನಮ್ಮ ಕಣ್ಣಲ್ಲಿ ಯಾವಾಗಲೂ ಕರ್ಕೊಂಡು ನಿಲ್ಸಿದೆ. ನಾವ್ ಯಾವತ್ತೂ ನಿಮ್ಮನ್ನ ಕೆಳಗಡೆ ನೋಡೋಕೆ ಸಾಧ್ಯನೇ ಇಲ್ಲ. ಬೆಸ್ಟ್ ಆಫ್ ಲಕ್. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಹಾಡು ಅಂಡ್ ತುಂಬಾ ಚೆನ್ನಾಗಿ ಅಭಿನಯಿಸಿದ್ರೆ ಇಬ್ರು, ನವೀನ ನೀವಿಬ್ರು. ಅಂಡ್ ಆ ನವೀನ ತುಂಬಾ ಚೆನ್ನಾಗಿ ಆಡಿದ್ದಾನೆ. ಇದಿಷ್ಟು ಒಂಥರ ಸಂಪೂರ್ಣವಾದ ವೇದಿಕೆ, ಇದು ಬಹಳ ಖುಷಿ ಆಯ್ತು ನಾನು ಬಂದಿದ್ದಕ್ಕೆ. ಅಂಡ್ ಅಫ್ಕೋರ್ಸ್ ಅಷ್ಟು ಮಾತಿತ್ತು ನಮ್ಗೆ ಮಾಡೋದಕ್ಕೆ. ಹಾಗಾಗಿ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಧೀರ ಭಗತ್ ರಾಯ್ ಗೆದ್ದು ಬರ್ಲಿ. ಅಂಬೇಡ್ಕರ್ ಅವರ ಕಿಡಿಯಾಗಿ ಅಂಡ್ ಕೂಡಿಯಾಗಿ. ಥ್ಯಾಂಕ್ ಯು. ಸಿನಿಮಾ ತಂಡದ ಪರವಾಗಿ ಸತೀಶ್ ಸರ್ ಹಾಗೆ ಕವಿರಾಜ್ ಸರ್ಗೆ ಒಂದು ಯಾವ ತರ ಕಾಣಿಸ್ಬೇಕಣ್ಣ?